ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ಇಡು ಅಂತ. ಭಾವನ ಅಂದರೆ ಸಂಸ್ಕಾರ, ಭಾವಿತ ಅಂದರೆ ಸಂಸ್ಕೃತ, ಭಾವ ಅಂದರೆ ಭಕ್ತಿ, ಭಾವ ಭಾವಿತಂ, ಭಕ್ತಿಯ ಸಂಸ್ಕಾರವನ್ನು ಕೊಟ್ಟ ಮನಸ್ಸನ್ನು ನನ್ನಲ್ಲಿ ಇಡು. ಆ ಮನಸ್ಸಿಗೆ ಒಂದು ಸಂಸ್ಕಾರ ಆಗಿರಬೇಕು. ಸಹಜವಾಗಿ ಭಕ್ತಿಯನ್ನು ಮಾಡುವಂತಹ ಒಂದು ರೂಢಿ ಅದಕ್ಕೆ ಬಂದು ಬಿಟ್ಟಿರಬೇಕು. ನಮ್ಮ ಕಾಲುಗಳಿಗೆ ಸಂಸ್ಕಾರ ಆಗಿರ್ತದೆ. ನೀವೆಷ್ಟು ಅನ್ಯಮನಸ್ಕರಾಗಿ ಹರಟೆ ಹೊಡಿತಾ ಇದ್ದರೂ ಕೂಡ ನಿಮ್ಮ ಕಾಲುಗಳು ನಿಮ್ಮ ಆಫೀಸಿನಿಂದ ನೇರವಾಗಿ ಮನೆಯವರೆಗೆ ನೀವೇನೋ ವಿಚಾರ ಮಾಡ್ತಿರ್ತೀರಿ. ಎಲ್ಲಿಯೋ ವಿಚಾರ ಇದ್ದರೂ ಕೂಡ ಕಾಲು ಸರಿಯಾಗಿ ನಡೆದು ಬಿಡುತ್ತದೆ. ಅಷ್ಟು ಸಂಸ್ಕಾರಗಳು ಕಾಲಿಗೆ ಆಗಿರುತ್ತದೆ. ಹಾಗೆ ಮನಸ್ಸಿಗೆ ಸಂಸ್ಕಾರ. ಎಲ್ಲಿಯೋ ಏನೇನೋ ವಿಚಾರ ಮಾಡ್ತಿದ್ರೂ ಕೂಡ ದೇವರಲ್ಲಿ ಭಕ್ತಿ ಅದು ಹಾಗೇ ಅನುಸ್ಯೂತವಾಗಿರಬೇಕು. ಹಾಗೊಂದು ಮನಸ್ಸಿಗೆ ಸಂಸ್ಕಾರವನ್ನು ಕೊಟ್ಟಿರಬೇಕು. ತಸ್ಮಾದಸದಭಿಧ್ಯಾನಂ ಯಥಾ ಸ್ವಪ್ನ ಮನೋರಥಂ ಹಿತ್ವಾ ಮಯಿ ಸಮಾಧತ್ಸ್ವ ಮನೋ ಮದ್ಭಾವ ಭಾವಿತಂ. ಸುಮ್ಮನೆ ಉದಾಹರಣೆಗೆ ಹೇಳೋದು ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ. ಎಷ್ಟರ ಮಟ್ಟಿಗೆ ಕಾಲಿಗೆ ಸಂಸ್ಕಾರ ಇರ್ತದೆ ಅಂದರೆ, ಎಷ್ಟೋ ಕಡೆಗೆ ಮಠಗಳಲ್ಲಿ ಆಗಿರಬಹುದು, ಯಾರದೋ ಮನೆ ಇರಬಹುದು, ಊರಿರಬಹುದು, 10 ವರ್ಷಗಳ ಹಳೆಯ ಸಂಸ್ಕಾರ ಇದ್ದರೂ ಕೂಡ ಅಷ್ಟು ಗಟ್ಟಿಯಾಗಿರ್ತದೆ. ಎಲ್ಲಿಯೋ ಮೆಟ್ಟಲುಗಳಿರ್ತದೆ, ತೆಗ್ಗು ದಿನ್ನಿ, ಒಂದು 10 ಹೆಜ್ಜೆ ಇಟ್ಟ ಮೇಲೆ ಮತ್ತೆ ಮೆಟ್ಲು ಹತ್ತಿ ಹೋಗೋದಿರ್ತದೆ. ಅದನ್ನು ರಿಪೇರಿ ಮಾಡಿಬಿಟ್ಟಿರ್ತಾರೆ. ಈಗ ಮೆಟ್ಲು ಇರೋದೇ ಇಲ್ಲ, ಎಲ್ಲ ಒಂದು 10 ವರ್ಷ ಆದಮೇಲೆ ಎಲ್ಲ ಚೇಂಜ್ ಆಗಿರ್ತದೆ. 10 ವರ್ಷದ ಹಿಂದೆ ನಾವು ಅಲ್ಲಿ ಇದ್ದಾಗ ಏನೋ ಒಂದು ಸಂಸ್ಕಾರ ಇರ್ತದೆ, 10 ಹೆಜ್ಜೆ ಇಟ್ಟ ಮೇಲೆ ಕಾಲ ಮೇಲೆ ಇರ್ತದೆ, ನೋಡಿದ್ರೆ ಅಲ್ಲಿ ಮೆಟ್ಲು ಇರೋದೇ ಇಲ್ಲ, ಅಷ್ಟು ಸಂಸ್ಕಾರ ಇರ್ತದೆ. ವಿಚಿತ್ರ ಇದೆ. ಹಾಗೆ ಮನಸ್ಸಿಗೆ ಏನೇನೋ ಮಾತಾಡ್ತಾ ಇದ್ರೂ ಕೂಡ ಒಳಗೊಂದು ಭಗವತ್ ಚಿಂತನ ಇರೋ ಹಾಗೆ ಭಾವನಾ ಸಂಸ್ಕಾರ ಇರಬೇಕು. ಸ್ತ್ರೀ ಸಂಗ ಸಂಗಿನಾಂ ಸಂಗಂ ತ್ಯಕ್ತ್ವಾ ದೂರತ ಆತ್ಮವಾನ್ ಕ್ಷೇಮೇ ವಿವಿಕ್ತ ಆಸೀನಃ ಚಿಂತಯೇತ್ ಮಾಂ ಅತಂದ್ರಿತಃ. ಸ್ತ್ರೀ ಸಂಗವನ್ನ ಮಾಡಬಾರದು. ಸ್ತ್ರೀ ಸಂಗ ಮಾಡಬಾರದು ಇಷ್ಟೇ ಅಲ್ಲ, ಸ್ತ್ರೀ ಸಂಗ ಸಂಗಿನಾಂ ಸಂಗಂ, ಸ್ತ್ರೀ ಸಂಗ ಮಾಡುವವರ ಸಂಘವನ್ನೂ ಮಾಡಬಾರದು. ಅಥವಾ ಸ್ತ್ರೀ ಸಂಘ ಮಾಡುವವರ ಸಂಘವನ್ನೂ ಮಾಡಬಾರದು. ಬಿಟ್ಟು ದೂರತಃ ಆತ್ಮವಾನ್, ಒಳ್ಳೆ ಮನೋನಿಗ್ರಹ ಉಳ್ಳವನಾಗಿ ಕ್ಷೇಮಕರವಾದಂತಹ ತನಗೆ ಕ್ಷೇಮವನ್ನು ಉಂಟು ಮಾಡುವ ವಿವಿಕ್ತೆ ಏಕಾಂತ ಪ್ರದೇಶದಲ್ಲಿ ಇದ್ದು ನನ್ನ ಧ್ಯಾನವನ್ನು ಮಾಡಬೇಕೇ ಹೊರತು ಸ್ತ್ರೀ ಸಂಘ ಮಾಡಿದವರ ಸಂಘ, ಅವರ ಸಂಘ ಯಾವುದನ್ನೂ ಮಾಡಬಾರದು. ನ ತಥಾಸ್ಯ ಭವೇ, ಯಾಕೆ ಏನು ತಪ್ಪದರಲ್ಲಿ? ನ ತಥಾಸ್ಯ ಭವೇತ್ ಕ್ಲೇಶಃ ಬಂಧಶ್ಚ ಅನ್ಯಪ್ರಸಂಗತಃ ಯೋಷಿತ್ ಸಂಗಾದ್ ಯಥಾ ಪುಂಸಃ ಯಥಾ ತತ್ಸಂಗಿ ಸಂಗತಃ. ಮನುಷ್ಯನಿಗೆ ಅನೇಕ ತರಹದ ಬಂಧ, ದುಃಖ, ಕಷ್ಟಗಳು ನಾನಾ ತರಹದ ವಿಷಯಗಳ ಸಂಪರ್ಕದಿಂದ ಆಗುವುದುಂಟು. ಆದರೂ ಸ್ತ್ರೀ ಸಂಘದಿಂದ ಏನು ದುಃಖವೋ, ಸ್ತ್ರೀ ಸಂಘ ಮಾಡಿದವರ ಸಂಘವನ್ನು ಮಾಡಿದರೆ ಏನು ದುಃಖವೋ, ಆ ದುಃಖ ಇನ್ಯಾವ ವಿಷಯಗಳ ಸಂಘ ಮಾಡಿದರೂ ಬರೋದಿಲ್ಲ. ಆದ್ದರಿಂದ ಅದನ್ನು ಮೊದಲಿಗೆ ಪರಿತ್ಯಾಗ ಮಾಡಬೇಕು. ಇನ್ನಿತರ ವಿಷಯಗಳ ಸಂಘವನ್ನು ಪರಿತ್ಯಾಗ ಮಾಡಬೇಕು ನಿಜ, ಆದರೆ ಸ್ತ್ರೀ ಸಂಘವನ್ನು ಮೊದಲು ಪರಿತ್ಯಾಗ ಮಾಡತಕ್ಕದ್ದು ಅಂತ ಭಾಗವತದ ಅಭಿಪ್ರಾಯ. ಇದಕ್ಕೆ ಶ್ರೀಮದಾಚಾರ್ಯರ ವಿಸ್ತೃತವಾದ ವ್ಯಾಖ್ಯಾನ ಇದೆ. ಅದು ಹೇಗೆ ಅಂತ, ಇಷ್ಟು ಸ್ತ್ರೀ ಸಂಘವನ್ನು ನಿಷೇಧ ಮಾಡಿದರೆ ಗೃಹಸ್ಥಾಶ್ರಮವನ್ನು ಶಾಸ್ತ್ರದಲ್ಲೇ ವಿಧಾನ ಮಾಡಿದ್ದುಂಟು. ಜ್ಞಾನಿಗಳು ಬೇಕಾದಷ್ಟು ಜನ ಗೃಹಸ್ಥಾಶ್ರಮಗಳು ಇದ್ದದ್ದು ನಿಜ. ಹಾಗಾದರೆ ಒಟ್ಟಾರೆ ಸ್ತ್ರೀ ಸಂಘವನ್ನು ನಿಷೇಧ ಮಾಡಿದರೆ ಗೃಹಸ್ಥಾಶ್ರಮಿಗಳೆಲ್ಲರೂ ಕೂಡ ನಿಷಿದ್ಧ ಕರ್ಮಗಳನ್ನೇ ಮಾಡೋದು, ಅವರೆಲ್ಲರಿಗೂ ನರಕನೇ ಆಗ್ತದೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಆಗ್ತದೆ. ಆದರಾಗಲಿ ಏನು ತಪ್ಪು ಅನ್ನೋ ಹಾಗಿಲ್ಲ. ಯಾಕೆ ಅಂದರೆ ಅದನ್ನು ಶಾಸ್ತ್ರವೇ ವಿಧಾನ ಮಾಡಿದ್ದುಂಟು. ಈ ರೀತಿ ಗೃಹಸ್ಥಾಶ್ರಮ ಧರ್ಮದಲ್ಲಿ ಇರಬೇಕು ಅಂತ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳನ್ನು ವಿಧಾನ ಮಾಡಿದ್ದಿದೆ. ಅದನ್ನು ಮಹನೀಯರು ಅನುಷ್ಠಾನ ಮಾಡಿದ್ದಿದೆ. ಅದರಿಂದ ಪುಣ್ಯ ಬರ್ತದೆ ಅಂತೂ ಹೇಳಿದ್ದುಂಟು. ಸರಿ, ಹೀಗರ್ಥ ಮಾಡಬಹುದು. ಸ್ತ್ರೀ ಎನ್ನುವ ಶಬ್ದಕ್ಕೆ ಅಗ್ನಿಸಾಕ್ಷಿಯಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿವಾಹ ಮಾಡಿಕೊಂಡ ಸ್ತ್ರೀ ಅಂತ ಅರ್ಥ ಅಲ್ಲ. ಪರಸ್ತ್ರೀ ಸಂಘವನ್ನು ಮಾಡಿದ ಪರ ಸಂಘ ಮಾಡಬಾರದು, ಪರಸ್ತ್ರೀ ಸಂಘ ಮಾಡಬಾರದು ಅಂತ ಹೇಳುವುದರಲ್ಲಿ ತಾತ್ಪರ್ಯ ಇದೆ ಅಂತ. ಅದು ಸರಿಯೇ. ಪರಸ್ತ್ರೀ ಸಂಘ ಮಾಡುವುದು ನರಕ ಸಾಧನ.
ವಿಹಿತವಾದ ತಮ್ಮ ಪತ್ನಿಯರ ಜೊತೆಗೆ ಸಂಘ ಮಾಡುವುದು ಪಾಪವಲ್ಲದಿದ್ದರೂ ಕೂಡ ಪರಸ್ತ್ರೀ ಸಂಘವನ್ನು ಇಲ್ಲಿ ನಿಷೇಧ ಮಾಡಿದ್ದಾರೆ ಅಂತ ಅವಶ್ಯವಾಗಿ ಹೇಳಬಹುದು. ಆದರೆ ಅದಕ್ಕೂ ಒಂದು ಸಮಸ್ಯೆ ಇದೆ. ಪರಸ್ತ್ರೀ ಸಂಘದಿಂದ ನರಕ ಉಂಟು ನಿಜ, ಆದರೆ ಭಾಗವತ ಕೊನೆಗೆ ನಿರ್ಣಯ ಮಾಡಿದ್ದು ನ ತಥಾಸ್ಯ ಭವೇತ್ ಕ್ಲೇಶಃ ಬಂಧಶ್ಚಾನ್ಯ ಪ್ರಸಂಗತಃ. ಪರಸ್ತ್ರೀ ಸಂಘ ಮಾಡಿದರೆ ಏನೊಂದು ಅನರ್ಥವಾಗತ್ತೋ ನರಕವಾಗತ್ತೋ ಅಂತಹ ನರಕ ಪ್ರಪಂಚದೊಳಗೆ ಇನ್ಯಾವ ಪಾಪ ಮಾಡಿದರೂ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಅದನ್ನು ನಂಬೋ ಹಾಗಿಲ್ಲ. ಅಲ್ಲಿ ಮತ್ತೆ ಶಾಸ್ತ್ರದ ಬೇರೆ ಗ್ರಂಥಗಳ ವಿರೋಧ ಬರುತ್ತದೆ. ಯಾಕೆ ಅಂದರೆ ಪರಸ್ತ್ರೀ ಸಂಘದಿಂದ ನರಕ ಇದೆ, ಪಾಪ ಇದೆ ನಿಜ, ಆದರೆ ಅದಕ್ಕಿಂತಲೂ ದೊಡ್ಡ ಪಾಪಗಳು ಇನ್ನೂ ಬೇಕಾದಷ್ಟಿವೆ. ಬ್ರಹ್ಮಹತ್ಯ ಇದೆ, ಗುರುದ್ರೋಹ ಇದೆ, ದೇವತಾದ್ರೋಹ ಇದೆ, ವಿಷ್ಣುದ್ರೋಹ ಅಂತೂ ಬಹಳ ದೊಡ್ಡದು. ಅದಕ್ಕಿಂತ ದೊಡ್ಡ ಪಾಪಗಳು ಬೇಕಾದಷ್ಟಿವೆ. ಇದು ಪಾಪ ಅಂತ ಒಪ್ಪಬಹುದು. ಆದರೆ ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದು ಇಲ್ಲ ಅನ್ನುವ ಅಂಶ ಇದೆಯಲ್ಲ, ಅದನ್ನು ಒಪ್ಪೋ ಹಾಗಿಲ್ಲ. ಇದೆಲ್ಲವನ್ನೂ ಹೊಂದಿಸುವಂತೆ ಭಾಗವತಕ್ಕೆ ನಿಜವಾದ ಅರ್ಥವನ್ನು ತಿಳಿಯಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ಇದು ಧರ್ಮ ಸೂಕ್ಷ್ಮ ಎಂಥ ಗ್ರಂಥ ಹುಡುಕಿದ್ದಾರೆ ನೋಡಿ. ಧರ್ಮ ವಿವೇಕ, ಧರ್ಮ ತತ್ವ ಅಂತ 2 ಗ್ರಂಥಗಳನ್ನು ಉದಾಹರಣೆ ಮಾಡಿ ಆಚಾರ್ಯರು ವಿಸ್ತೃತವಾಗಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಜಗತ್ತಿನಲ್ಲಿ ಪಾಪಗಳು ಅಂದರೆ ಎಷ್ಟಿವೆ, ಯಾವುದಕ್ಕೆ ಏನು ಫಲ ಆಗತ್ತೆ, ತಾರತಮ್ಯ ಏನು, ಇದನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಟ್ಟು ಇಲ್ಲಿರುವ ಭಾಗವತದ ಮಾತಿಗೆ ಹಾಗಾದರೆ ನಾವೇನು ಅರ್ಥ ಮಾಡಿಕೊಳ್ಳಬೇಕು ಅಂತ ಕೊನೆಗೆ ನಮಗೆ ನಿರ್ಣಯ ಬರೋ ಹಾಗೆ ಮಾಡ್ತಾರೆ. ಮೊದಲನೇದಾಗಿ ಸ್ತ್ರೀ ಸಂಘವನ್ನ ಮಾಡಬಾರದು, ಸಂಘಿಗಳ ಸಂಘ ಮಾಡಬಾರದು, ಸ್ತ್ರೀ ಸಂಘ ಮಾಡಬಾರದು ಅಂತನ್ನೋದಕ್ಕೆ ಒಂದು ರೀತಿಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಕೇಶವೇ ತ್ವನ್ಯಥಾ ಬುದ್ಧಿ ಸೈವ ಸ್ತ್ರೀ ಸಂಪ್ರಕೀರ್ತಿತ ತ್ರಿಕಾಲ ದುಃಖದತ್ವೇನ ಪುಂಸಾಸಹ ನಿವಾಸನ. ಸ್ತ್ರೀ ಅನ್ನೋ ಶಬ್ದಕ್ಕೆ ಇಲ್ಲಿ ಮೊದಲು ಅರ್ಥ. ಯಾಕೆಂದ್ರೆ ಈ ಮಟ್ಟದಲ್ಲಿ ನಾವು ನೋಡಬೇಕಲ್ಲ, ಯಾವುದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ, ಅಂತಹ ಪಾಪ ಅದು ಅಂತ ಹೇಳಬೇಕಾದರೆ ಅಲ್ಲಿರುವ ಸ್ತ್ರೀ ಶಬ್ದಕ್ಕೆ ಹಾಗೆ ಅರ್ಥ ಮಾಡಬೇಕು. ಪರಸ್ತ್ರೀ ಸಂಘ ಇದು ನರಕ ಸಾಧನ ನಿಶ್ಚಿತ, ಆದರೆ ಅದಕ್ಕಿಂತ ದೊಡ್ಡ ಪಾಪಗಳು ಉಂಟು. ಯಾವುದಕ್ಕಿಂತ ದೊಡ್ಡ ಪಾಪ ಇಲ್ಲವೋ ಅಂಥದ್ದು ಯಾವುದು ಅಂದರೆ ಇಲ್ಲಿ ಸ್ತ್ರೀ ಅನ್ನುವ ಶಬ್ದಕ್ಕೆ ಭಗವಂತನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಅಂತ ಅರ್ಥ. ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಇದೆಯಲ್ಲ, ಅದು ನಿಜವಾದ ಸ್ತ್ರೀ. ತಿಳುವಳಿಕೆ ಅಂದರೆ ಬುದ್ಧಿ ಇದು ಸ್ತ್ರೀಲಿಂಗ ಬುದ್ಧಿ. ಅದಕ್ಕಾಗಿಯೇ ಚತುರ್ಥ ಸ್ಕಂದ ಭಾಗವತದಲ್ಲಿಯೂ ಪುರಂಜನೋಪಾಖ್ಯಾನದಲ್ಲಿ ಬುದ್ಧಿಯನ್ನು ಒಂದು ಹೆಣ್ಣನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಅದೊಂದು ಸ್ತ್ರೀ ಬುದ್ಧಿ. ಯಾವ ಬುದ್ಧಿ? ಸರಿಯಾದ ಬುದ್ಧಿ ಅಲ್ಲ. ಸರಿಯಾದ ಬುದ್ಧಿ ಇದ್ರೆ ತಪ್ಪಲ್ಲ, ಅದು ಸ್ತ್ರೀನೇ. ಆದರೆ ಆ ಸ್ತ್ರೀ ಸಂಘ ಒಳ್ಳೆಯದೇ, ಮದುವೆ ಮಾಡಿಕೊಂಡ ಸ್ತ್ರೀಯ ಜೊತೆಗೆ ಸಂಘ ಮಾಡಿದ ಹಾಗದು. ಆದರೆ ದುಷ್ಟ ಸ್ತ್ರೀ, ಪರಸ್ತ್ರೀ, ಅಂತಹ ಪರಸ್ತ್ರೀ ಸಂಘ ಇದೆಯಲ್ಲ, ಆ ಪರಸ್ತ್ರೀ ಸಂಘ ಅಂದ್ರೆ ಯಾವುದು ಅಂದ್ರೆ ಅದು ದುರ್ಬುದ್ಧಿ, ದೇವರ ಬಗ್ಗೆ ತಪ್ಪು ತಿಳುವಳಿಕೆ. ಸರಿ, ಅದಕ್ಕೆ ಸ್ತ್ರೀ ಅಂತ ಕರೀತಾರೆ ಯಾಕೆ ಅಂತ ಪ್ರಶ್ನೆ. ಅಕ್ಷರ ಸಾಮ್ಯಾನ್ ನಿರ್ಬ್ರೂಯಾತ್ ಅಂತ ನಿರುಕ್ತದ ಒಂದು ನಿಯಮ. ಅಕ್ಷರ ಸಾಮ್ಯವನ್ನು ನೋಡಿಕೊಂಡು ಆ ಶಬ್ದದ ಭಾವವನ್ನು ಹೇಳುವಂತಹ ಒಂದು ವಿಶಿಷ್ಟವಾದ ಸಂಪ್ರದಾಯ ಪದ್ಧತಿ ಸಂಸ್ಕೃತ ಭಾಷೆಯಲ್ಲಿದೆ. ಸ್ತ್ರೀ, ತ್ರಿ, ಸ ಮತ್ತು ತ್ರಿ. ಸ ಅಂದ್ರೆ ಸಹ ನಿವಾಸನ, ಮನುಷ್ಯನ ಜೊತೆಗೆ ಇರುತ್ತದೆ ಅನ್ನೋದಕ್ಕೆ ಸ. ತ್ರಿ ಅಂದ್ರೆ 3 ಕಾಲದಲ್ಲಿಯೂ ದುಃಖವನ್ನ ಕೊಡುತ್ತದೆ, ಆದ್ದರಿಂದ ತ್ರಿ. ಸ್ತ್ರೀ ಪುರುಷನ ಜೊತೆಗಿದ್ದು 3 ಕಾಲದಲ್ಲಿಯೂ ದುಃಖವನ್ನ ಕೊಡುವುದು ಯಾವುದೋ ಅದು ಸ್ತ್ರೀ. ಇವನಿಗೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಬರೋದಿದೆ, ಆ ತರಹದ ಯೋಗ್ಯತೆ ಇದೆ ಅಂದ್ರೇನೆ ಅವನಿಗೆ ಸ್ವಲ್ಪ ದುಃಖ ಮೊದಲೇ ಆಗ್ತದೆ. ಅತೀತ ಕಾಲದಲ್ಲಿಯೂ ದೇವರ ಬಗ್ಗೆ ತಪ್ಪು ತಿಳಿಯುವಾಗಲೂ ದುಃಖವಾಗತ್ತೆ. ತಪ್ಪು ತಿಳಿದ ಮೇಲಂತೂ ಸರಿಯೇ ಸರಿ. ತಿಳಿಯುವ ಮುನ್ನ, ತಿಳಿಯುವಾಗ, ತಿಳಿದ ನಂತರ 3 ಕಾಲದಲ್ಲಿಯೂ ದುಃಖವನ್ನ ಕೊಡುತ್ತದೆ. ತಿಳಿಯೋಕ್ಕಿಂತ ಮೊದಲೇ ಯಾಕ್ರಿ ದುಃಖ ಕೊಡಬೇಕು ಅಂತ ನೀವು ಅನ್ಬೋದು. ತಿಳಿಯೋಕ್ಕಿಂತ ಮೊದಲಿಗೆ ಆ ದೇವರ ಬಗ್ಗೆ ಅಂತಹ ತಪ್ಪು ತಿಳುವಳಿಕೆ ಪಡೆದುಕೊಳ್ತಾನೆ ಅಂದ್ರೆ ಅವನ ಯೋಗ್ಯತೆ ಅಧಮವಾದದ್ದೇ ಇರ್ತದೆ. ಅದರ ಪರಿಕರ ಎಲ್ಲ ಮೊದಲಿದ್ದೇ ಇರ್ತದೆ ಅವನಲ್ಲಿ.
ಹೀಗಾಗಿ ಆ ತರಹದ ತಪ್ಪುಗಳನ್ನು ಮಾಡುವವನೇ ದುರ್ಜನನೇ ದೇವರ ಬಗ್ಗೆ ತಪ್ಪು ತಿಳಿತಾನೆ ಅಂದಮೇಲೆ ಮೊದಲಿಗೂ ಈ ಮುಂದೆ ಬರುವ ತಪ್ಪು ತಿಳುವಳಿಕೆಯ ಯೋಗ್ಯತೆ ಇದ್ದದ್ದರಿಂದ ಅದಕ್ಕೆ ಅಲ್ಪ ದುಃಖ ಅವನಿಗಿದ್ದೇ ಇರ್ತದೆ. ತಮಸ್ಸಿನಲ್ಲಿ ಮುಂದೆ ಬಹಳ ಆಗ್ತದೆ, ಆ ವಿಷಯ ಬೇರೆ. ಅಂತೂ ತ್ರಿಕಾಲ ದುಃಖದತ್ವೇನ, ಮೂರು ಕಾಲದಲ್ಲಿಯೂ ಕೂಡ ದುಃಖವನ್ನು ನೀಡುತ್ತದೆ, ಇವನ ಜೊತೆಗಿದೆ. ಆದ್ದರಿಂದ ತ್ರಿ ಜೊತೆಗಿದ್ದು ಮೂರು ಕಾಲದಲ್ಲಿಯೂ ದುಃಖ ನೀಡುವ ಒಂದು ವಸ್ತು. ಆದ್ದರಿಂದ ಇದನ್ನು ಸ್ತ್ರೀ ಅಂತ ಕರೆದಿದ್ದಾರೆ. ಯಾವುದನ್ನ? ತಪ್ಪು ತಿಳುವಳಿಕೆಯನ್ನು. ಎಲ್ಲ ಸ್ತ್ರೀಯರನ್ನೆಲ್ಲ ಮತ್ತೆ ತಪ್ಪು ತಿಳುವಳಿಕೆಯನ್ನ ಈ ಅರ್ಥದಲ್ಲಿ ಸ್ತ್ರೀ ಅಂತ ಕರೆದಿದ್ದಾರೆ. ಇನ್ ಕೆಲವು ಕಡೆಗೆ ಯೋಷಿತ್ ಸಂಘವನ್ನು ಮಾಡಬಾರದು ಅಂತ ಇದೆ. ಸ್ತ್ರೀ ಅನ್ನೋ ಶಬ್ದಕ್ಕೆ ನೀವು ಬಹಳ ಪಾಂಡಿತ್ಯದಿಂದ ಅರ್ಥ ಹೇಳಿದಿರಿ. ಯೋಷಿತ್ ಸಂಘ ಮಾಡಬಾರದು. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಯೋಷಿತ್ ಸಂಘ ಮಾಡಿದರೆ, ಯೋಷಿತ್ ಸಂಘ ಮಾಡಿದವರ ಸಂಘ ಮಾಡಿದರೆ ತಮಸ್ಸಾಗ್ತದೆ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಮಾಡ್ತೀರಿ? ಅಲ್ಲಿ ಯೋಷಿತ್ ಅಂದ್ರೆ ಹೆಣ್ಣು ಅಂತೆ ಅರ್ಥ ಆಗತ್ತಲ್ಲ. ಅಂದ್ರೆ ಅಲ್ಲಿಯೂ ಯೋಷಿತ್ ಅನ್ನುವ ಶಬ್ದಕ್ಕೆ ತಪ್ಪು ತಿಳುವಳಿಕೆ ಅಂತೆ ಅರ್ಥ. ಅದು ಹೇಗೆ? ಜುಷ್ಟತ್ವಾತ್ ಯೋಷಿದಿತ್ಯುಕ್ತ. ಅದನ್ನ ಜುಷಪ್ರೀತಿ ಸೇವನಯೋಹೋ ಅಂತ. ಆ ತರಹದ ತಪ್ಪು ತಿಳುವಳಿಕೆಯನ್ನ ಇವರು ಪಡೆದಿರ್ತಾರೆ. ಸೇವನೆ ಅಂದ್ರೆ ಅದನ್ನ ಪಡೆಯೋದು. ತಪ್ಪು ತಿಳುವಳಿಕೆಯನ್ನ ಪಡೆದಿರ್ತಾರೆ. ಬರೀ ಪಡೆದಿರೋದಲ್ಲ, ಪ್ರೀತಿಯೂ ಇದೆ. ಅದನ್ನು ಬಹಳ ಪ್ರೀತಿಯಿಂದ ಸಂರಕ್ಷಣೆ ಮಾಡಿಕೊಂಡಿರ್ತಾರೆ. ದೇವರು ಸರ್ವೋತ್ತಮನಲ್ಲ, ದೇವರೇ ನಾನು, ದೇವರಲ್ಲಿ ಗುಣಗಳಿಲ್ಲ, ದೇವರಿಗೆ ಅಜ್ಞಾನ ಇದೆ, ದುಃಖ ಇದೆ, ಈ ರೀತಿಯಾಗಿ ಚಿಂತನೆ ಮಾಡುವುದರೊಳಗೆ ಕೆಲವರಿಗೆ ಆನಂದ ಇದೆ, ಅವರೊಳಗೆ ಪ್ರೀತಿ ಇದೆ, ರುಚಿ ಇದೆ. ಆದ್ದರಿಂದ ಆ ತಪ್ಪು ತಿಳುವಳಿಕೆಯನ್ನ ಯೋಷಿತ್ ಎಂಬುದಾಗಿ ಕರೀತಾರೆ. ಹೀಗಾಗಿ ಯೋಷಿತ್ ಸಂಘ ಮಾಡಬಾರದು ಅಂತ ಕೆಲವು ಗ್ರಂಥಗಳಲ್ಲಿ ಹೇಳಿದರೂ ಕೂಡ ಅದಕ್ಕೆ ಅರ್ಥ ಇಷ್ಟೇ: ತಪ್ಪು ತಿಳುವಳಿಕೆಯನ್ನು ದೇವರ ಬಗ್ಗೆ ಇಟ್ಟುಕೊಳ್ಳಬಾರದು. ವನಿತಾ ಸಂಘ ಮಾಡಬಾರದು ಅಂತ ಹೇಳಿದ್ದಾರೆ. ವನಿತಾ ಅನ್ನುವ ಶಬ್ದಕ್ಕೂ ಇಷ್ಟೇ ಅರ್ಥ. ವನನಾದ್ ವನಿತೇಚಿಚ. ದುಷ್ಟ ಜನರು ಯಾವುದನ್ನ ವಿಶೇಷವಾಗಿ ಆಸಕ್ತಿಯಿಂದ ಸೇವನೆ ಮಾಡ್ತಾರೆ. ವನನ ಅಂದ್ರೆ ಭಜನ, ವನಶಣ ಸಂಭಕ್ತವು. ವನನೀಯ ಅಂದ್ರೆ ಸಂಭಜನೀಯ. ದುರ್ಜನರು ಯಾವುದನ್ನು ವಿಶೇಷವಾಗಿ ಆಸಕ್ತಿಯಿಂದ ಪಡೆದುಕೊಳ್ತಾರೋ ಅದು ವನಿತೆ. ಅಂತಹ ವನಿತೆಯನ್ನು ಸಂಘ ಮಾಡಬಾರದು ಅಂದ್ರೆ ದುರ್ಬುದ್ಧಿಯನ್ನು ಪಡೆದುಕೊಳ್ಳಬಾರದು ಅಂತ ಅರ್ಥ. ಪ್ರಮದ ಸಂಘ ಮಾಡಬಾರದು ಅಂತ ಬಂದ್ರೆ ಅದಕ್ಕೂ ಇಷ್ಟೇ ಅರ್ಥ. ಎಲ್ಲ ಸ್ತ್ರೀ ಸಮಾಜದವರು ಕೂಡ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಇಲ್ಲಿಂದ ರಾಜಕ ಕ್ಷೇತ್ರದವರೆಗೆ ಉರುಳು ನಮಸ್ಕಾರ ಹಾಕಿದರೂ ಕೂಡ ಕಡಿಮೆ ಇದೆ, ಅಷ್ಟು ಅನುಗ್ರಹ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ಇಲ್ಲದೇ ಇದ್ರೆ ಸ್ತ್ರೀಯರಿಗೆ ವೇದವ್ಯಾಸದೇವರು ಭಾಗವತದಲ್ಲಿ ಇಂಥ ಪರಿ ನಿಂದೆ ಮಾಡಿದ್ದಾರೆ ಅಂತ ಗಾಬರಿಯಾಗಿ ನೀವು ಬೇಡ, ನಿಮ್ಮ ಭಾಗವತನೂ ಬೇಡ, ಪುರುಷರೆಲ್ಲ ಹಾಳಾಗಿ ಹೋಗ್ರಿ ಅಂತ ಹೇಳಿ ಸಿಟ್ಟಿನಿಂದ ಎದ್ದು ಹೋಗೋ ಪ್ರಸಂಗ. ಆದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಉತ್ತಮರಾದ ಪತಿವ್ರತಾ ಸ್ತ್ರೀಯರಿಗೆ ವೇದವ್ಯಾಸದೇವರು ಹಾಗೆ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ವೇದವ್ಯಾಸದೇವರ ನಿಜವಾದ ಅಭಿಪ್ರಾಯವನ್ನೇ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರಷ್ಟೇ. ಪತಿವ್ರತೆಯರ ಮಹಾತ್ಮ್ಯವನ್ನ ಅತ್ಯದ್ಭುತವಾಗಿ ಮಹಾಭಾರತ, ಭಾಗವತ, ರಾಮಾಯಣಾದಿಗಳು ಕೊಂಡಾಡಿ ಮತ್ತೊಂದು ಕಡೆಗೆ ಈ ತರಹದ ನಿಂದೆಯನ್ನು ಎಂದೆಂದಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆ ಮಾತಿನ ನಿಜವಾದ ಅಭಿಪ್ರಾಯವನ್ನು ವೇದವ್ಯಾಸರದೇ ಬೇರೆ ಗ್ರಂಥಗಳಿಗೆ ಅನುಗುಣವಾಗಿ ಸ್ಪಷ್ಟ ತಿಳಿದುಕೊಳ್ಳಿ ಅಂತ ತಿಳಿಸಿಕೊಟ್ಟು ಉಪಕಾರ ಮಾಡಿದ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇದನ್ನ ಬರೀ ಸ್ತ್ರೀಯರಲ್ಲ, ಬರೀ ಪುರುಷರಲ್ಲ, ಸಕಲ ಜಗತ್ತೇ ಈ ತರಹದ ಶ್ರೀಮದಾಚಾರ್ಯರ ಅನುಗ್ರಹವನ್ನ ಸ್ಮರಿಸಬೇಕಾಗಿದೆ. ಇಲ್ಲದೇ ಇದ್ರೆ ನಿಜವಾಗಿ ಯಾವುದನ್ನು ಬಿಡು ಅಂತ ಹೇಳಿದ್ದಾರೆ ಅದನ್ನು ಬಿಡದೆ, ಯಾವುದನ್ನು ಬಿಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟು, ಅಥವಾ ಬಿಡ್ಲಿಕ್ಕಾಗದೆ ಬಿಡು ಅಂತ ಹೇಳಿದ್ದಾರಲ್ಲ ಅಂತ ಸಿಟ್ಟಿನಿಂದ ಇವರನ್ನ ಬೈದು, ಇದನ್ನೆಲ್ಲ ಮಾಡಿ ಏನೇನೋ ಅನರ್ಥಕ್ಕೆ ಗುರಿಯಾಗುವ ಪ್ರಸಂಗ ಇತ್ತೋ ಏನೋ. ಪ್ರಮಾದ ಕರಣತ್ವಾತ್ತು ಪ್ರಮದೇತಿತೆ. ಪ್ರಮದಾ ಸಂಘ ಮಾಡಬಾರದು ಅಂತ ಹೇಳಿದ್ದಾರೆ. ಪ್ರಮದಾ ಸಂಘ ಮಾಡಬಾರದು ಅನ್ನುವುದಕ್ಕೂ ಅರ್ಥ ಏನು ಅಂದ್ರೆ ಪ್ರಮಾದ ಕಾರಣವಾದ ಏನು ಭಗವಂತನಲ್ಲಿರುವ ಅನ್ಯಥಾ ಬುದ್ಧಿ ಇದೆ ಅದರ ಸಂಘ ಮಾಡಬಾರದು ಅಂತೆ ಅರ್ಥ. ಮತ್ತೆ ಹೀಗಾಗಿ ಯೋಷಿತ್, ವನಿತಾ, ಪ್ರಮದ, ಸ್ತ್ರೀ ಈ ತರಹದ ಶಬ್ದಗಳು ಎಲ್ಲಿಯೇ ಬಂದರೂ ಕೂಡ ಅಂತಹ ಭಗವದ್ ವಿಷಯದಲ್ಲಿ ಅನ್ಯಥಾ ಬುದ್ಧಿಯನ್ನು ಮಾಡಬಾರದು ಅನ್ನುವುದರಲ್ಲಿ ತಾತ್ಪರ್ಯ, ಅಥವಾ ಪರಸ್ತ್ರೀ ಸಂಘ ಮಾಡಬಾರದು ಅನ್ನುವುದರಲ್ಲಿ ತಾತ್ಪರ್ಯ. ಅದನ್ನು ಮುಂದೆ ಹೇಳ್ತಾರೆ. ಮತ್ತೆ
ತ್ಯಜೇತ್ ತತ್ಸಂಗಿನಾಂ ಸಂಗಂ, ಇಂಥವರ ಸಂಗ ಮಾಡಬಾರದು. ಈ ಅನ್ಯಥಾ ಬುದ್ಧಿಯನ್ನ ಸಂಗ ಮಾಡಿದವರಿರ್ತಾರಲ್ಲ, ಅನ್ಯಥಾ ಬುದ್ಧಿವಂತರು, ತಪ್ಪು ತಿಳುವಳಿಕೆ ಇದ್ದಂತಹ, ದೇವರ ಬಗ್ಗೆ ತಪ್ಪು ತಿಳಿದು ಪ್ರಚಾರ ಮಾಡುವಂತಹ ಜನ ಇದ್ದಾರಲ್ಲ, ಅವರ ಸಂಗನೂ ಮಾಡಬಾರದು, ಅವರ ಮೇಲೆ ಪ್ರೀತಿನೂ ಮಾಡಬಾರದು, ದೂರ ಇರಬೇಕು. ಯಾಕಂದ್ರೆ ನಮಗೂ ಆ ದುರ್ಬುದ್ಧಿಯನ್ನ ನಮ್ಮ ಮನಸ್ಸಿನಲ್ಲಿ ಬೀಜ ಬಿತ್ತಿ ಹೋಗಿಬಿಡ್ತಾರವರು. ಅಂಥವರ ಜೊತೆಗೆ ಸಹವಾಸ ಮಾಡಬಾರದು, ಭಗವದ್ರೋಹಿಗಳ ಜೊತೆಗೆ. ನತಾದೃಶ ಕ್ವಚಿದ್ದೋಷ ಪುರುಷಸ್ಯ ಅಸುಖಾವಹ. ಅಂತಹ ಭಗವಂತನ ವಿಷಯದಲ್ಲಿ ತಪ್ಪು ತಿಳಿದರಾಗಲಿ, ತಪ್ಪು ತಿಳಿದವರ ಸಂಗ ಮಾಡಿದರಾಗಲಿ, ಏನೊಂದು ನಮಗೆ ದುಃಖ ಅಂಧಂತಮಸ್ಸಿನಲ್ಲಿ ಆಗ್ತದೆ, ಆ ದುಃಖ ಇನ್ಯಾವುದರಿಂದಲೂ ಆಗೋದಿಲ್ಲ ಅನ್ನುವುದು ಭಾಗವತದ ಅಭಿಪ್ರಾಯ. ಇಷ್ಟು ಹೇಳಿದ್ರು. ಹಾಗಾದರೆ ಇಷ್ಟ್ಯಾಕೆ ನಿಮ್ಗೆ ಆಗ್ರಹ? ಹೇಳಿಬಿಡಿ. ಪರಮಾತ್ಮನ ವಿಷಯದಲ್ಲಿ ತಪ್ಪು ತಿಳುವಳಿಕೆಯನ್ನು ಅರ್ಥ ಮಾಡಿ ಇಷ್ಟು ಕಷ್ಟಪಡಬೇಡಿ. ಸುಮ್ಮನೆ ಸ್ತ್ರೀ ಸಂಘ ಮಾಡಿದರೆ ಸಾಕು, ಅಥವಾ ಪರಸ್ತ್ರೀ ಸಂಘ ಮಾಡಿದರೆ ಸಾಕು, ಮಹಾ ದುಃಖವಾಗ್ತದೆ, ಅದಕ್ಕೆ ಸಮಾನ ದುಃಖ ಇನ್ನೊಂದು ಇಲ್ವೇ ಇಲ್ಲ. ಹೀಗೆ ಯಾಕೆ ಸಿದ್ಧಾಂತ ಮಾಡಬಾರದು? ಹಾಗೆ ಸಿದ್ಧಾಂತ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಪಾಪಗಳಲ್ಲಿಯೂ ತಾರತಮ್ಯ ಇದೆ. ಇದಕ್ಕಿಂತ ದೊಡ್ಡ ಪಾಪಗಳು ಬೇರೆ ಇವೆ. ಸ್ವಸ್ತ್ರೀ ಸಂಘ ಅಂತೂ ಪಾಪ ಅಲ್ವೇ ಅಲ್ಲ ವಿಹಿತ ಕಾಲದಲ್ಲಿ. ಪರಸ್ತ್ರೀ ಸಂಘ ಇದು ಪಾಪವಾದರೂ ಅದಕ್ಕೂ ದೊಡ್ಡ ಪಾಪಗಳಿವೆ ಅಂತ ಹೇಳುವುದಕ್ಕೆ ಆ ಪಾಪಗಳ ತಾರತಮ್ಯವನ್ನು ಹೇಳ್ತಾರೆ. ಕ್ಷುದ್ರ ಪಾಪಾನಿ ಪಾಪಾನಿ ಚೋಪಪಾತಕ ಪಾತಕೆ ಮಹಾಪಾತಕ ನಾಮಾನಿ ಸುಮಹಾಪಾತಕ ಅನ್ಯಪಿ ತಥಾಸ್ವತಿ ಮಹಾಂತಾನಿ ಪಾತಕಾನಿ ವಿದೋ ವಿದುಹು. ಇಷ್ಟು ಸ್ಥೂಲವಾಗಿ ಹೇಳಿದ್ದಾರೆ. ಇನ್ನೂ ಅವಾಂತರ ಸೂಕ್ಷ್ಮ ಇದೆ ಮತ್ತಲ್ಲಿ. ಕ್ಷುದ್ರ ಪಾಪ ಪಾಪ, ಉಪಪಾತಕ ಪಾತಕ, ಮಹಾಪಾತಕ, ಸುಮಹಾಪಾತಕ, ಸುಮಹತ್ತರ ಪಾತಕ, ಅತಿ ಮಹಾಂತ ಪಾಪಕ, ಮಹನ್ಮಹತ್ತರ ಪಾತಕ, ಹೀಗೆಲ್ಲ ಇವೆ. ಹೇಳುವಾಗ ಸ್ವಲ್ಪ ಕಡಿಮೆ ಹೇಳಿದ್ದಾರೆ. ಮುಂದೆ ದೃಷ್ಟಾಂತದಲ್ಲಿ ಸಮನ್ವಯ ಮಾಡುವಾಗ ಇನ್ನೊಂದೆರಡು ಸೇರಿಸಿದ್ದಾರೆ ಶ್ರೀಮದಾಚಾರ್ಯರು. ಕ್ಷುದ್ರ ಪಾಪಗಳು ಅಂದ್ರೆ ಯಾವುದು? ವಿಜಯದಾಸರು ಹೇಳ್ತಾರಲ್ಲ, ಏಕಾದಶಿ ಉಪವಾಸವನ್ನು ಮಾಡಿದರೆ ಪಾಪಗಳ ಪರಿಹಾರವಾಗ್ತದೆ ಎಂದಾಗೆಲ್ಲ ಪಾಪಗಳಲ್ಲಿ ಇಷ್ಟು ಕೊಡ್ತಾರೆ. ಅದರೊಳಗೆ ಇವೆಲ್ಲ ಬಂದಿವೆ. ಹೇಳು, ಇರುವಿ ಕೊಂದ ಪಾಪ, ಆ ಪಾಪ, ಈ ಪಾಪ ಅಂತೆಲ್ಲ ಬರ್ತದೆ. ಸುಮ್ಮನೆ ನಾವು ಓಡಾಡುವಾಗ ಎಷ್ಟೋ ಹುಳುಗಳು ಸಾಯ್ತವೆ, ಕಾಣಿಸೋದೇ ಇಲ್ಲ ನಮಗೆ. ಅವುಗಳೆಲ್ಲ ಕ್ಷುದ್ರ ಪಾಪಗಳು. ಪಾಪಗಳೇ ಕ್ಷುದ್ರ ಪಾಪ ಅಷ್ಟೆ. ಪಿಪೀಲಿಕ್, ಎಲ್ಲಿಯವರೆಗೆ ಮೈಯಲ್ಲಿ ಎಲುಬು ಇರಬಾರದು, ಅಸ್ಥಿ. ಎಲುಬು ಅಂದ್ರೆ ಗೊತ್ತಾಗ್ತದಿಲ್ಲ, ಮೂಳೆ. ಮೂಳೆಗಳಿಲ್ಲದೆ ಇರುವಂತಹ, ಎಲುಬುಗಳು ಅಸ್ಥಿಗಳು ಇಲ್ಲದೆ ಇರುವಂತಹ ಪ್ರಾಣಿಗಳೇನಿವೆ, ಅವುಗಳ ಹತ್ಯೆಯನ್ನು ನಾವು ಮಾಡ್ತೇವಲ್ಲ, ಅದು ಕ್ಷುದ್ರ ಪಾಪ. ಕ್ಷುದ್ರ ಪಾಪಾನಿ ಪಾಪಾನಿ ಪಿಪೀಲಿಕಾವಧಾದೀನಿ ಕ್ಷುದ್ರ ಪಾಪೋದಿತಾನಿ ಪಾಪಂ ಅಸ್ಥಿಮತಾಂ ಹತ್ಯ. ಎಲುಬುಗಳಿದ್ರೆ ಅಂತಹ ಪ್ರಾಣಿಗಳನ್ನ, ಓತಿ ಕಾಟು ಮೊದಲಾದ ಪ್ರಾಣಿಗಳನ್ನು ಆರಂಭ ಮಾಡಿಕೊಂಡು ಅದರ ಮೇಲಿನ ದೊಡ್ಡ ಪ್ರಾಣಿಗಳೆಲ್ಲ ಎಲುಬುಗಳು ಇದ್ದೇ ಇರ್ತದೆ. ಆ ಪ್ರಾಣಿಗಳ ಹತ್ಯೆಯನ್ನು ಮಾಡಿದರೆ ಸ್ವಲ್ಪ ದೊಡ್ಡ ಪಾಪ. ಪಾಪ ಇರುವೆ ಮೊದಲಾದವುಗಳ, ತಗಣಿ, ಇರುವೆ, ಕ್ರಿಮಿ, ಕೀಟ ಇವುಗಳನ್ನ ಒರೆಸೋದು, ಸವರೋದು, ಇದೆಲ್ಲ ಏನಿದೆ ಕ್ಷುದ್ರ ಪಾಪ. ಎಲುಬುಗಳು ಇರುವಂತಹ ಪ್ರಾಣಿಗಳ ಸಂಹಾರ ಮಾಡಿದರೆ ಅದು ಪಾಪ. ಆಮೇಲೆ ಇನ್ನು ಉಪಪಾತಕ ಅಂದ್ರೆ ಯಾವುದು? ಪಾಪಂ ಅಸ್ಥಿಮತಾಂ ಹತ್ಯ ಫಲಚೌರ್ಯಾದಿರೇವವ. ಇನ್ನೂ ಒಂದಿದೆ, ಹಣ್ಣು ಕಳ್ಳತನ ಮಾಡೋದು. ಅದು ಒಂದು ಪಾಪನೇ, ಕ್ಷುದ್ರ ಪಾಪ ಅಲ್ಲ, ಪಾಪ. ಹಣ್ಣು ಕಳ್ಳತನ ಮಾಡುವುದು ಕೂಡ ಪಾಪ ಅಂತ ಎನಿಸಿಕೊಳ್ಳುತ್ತದೆ. ಆದಿಪದ ಇಟ್ಟಿದ್ದಾರೆ. ಇನ್ನೊಬ್ಬರ ಬಟ್ಟೆ ಕದಿಯೋದು, ಹಣ್ಣು ಕದಿಯೋದು ಶಂಖಲಿಖಿತರ ಕಥೆಯಲ್ಲಿ ಇದೆ. ಶಂಖ ಅಣ್ಣ, ಲಿಖಿತ ತಮ್ಮ, ಇಬ್ಬರು ದೊಡ್ಡ ಸ್ಮೃತಿಕಾರರು, ದೊಡ್ಡ ಗ್ರಂಥಕಾರರು, ಋಷಿಗಳು. ಶಂಖನ ಮನೆಗೆ ಲಿಖಿತ ಹೋಗಿದ್ದ, ಮನೆಯಲ್ಲಿ ಶಂಖ ಇರಲಿಲ್ಲ, ಎಲ್ಲಿಯೋ ಹೋಗಿದ್ದಾನೆ ಆನ್ಹಿಕಕ್ಕೆ. ಹಸಿವೆ ಆಗಿತ್ತು, ಗಿಡದಲ್ಲಿ ಒಂದು ಹಣ್ಣಿತ್ತು, ಕಿತ್ತುಕೊಂಡ, ತಿಂದ. ಅಣ್ಣ ಬಂದ ಮೇಲೆ ನಮಸ್ಕಾರ ಮಾಡಿ ಹೇಳಿದ, ಹಸಿವೆ ಬಹಳ ಆಗಿತ್ತು ಅಣ್ಣ, ನಿನ್ನ ಮನೆ ಹಣ್ಣು ಕೇಳಿ ತಗೊಳ್ಬೇಕಾಗಿತ್ತು, ಕೇಳದೆ ತೆಗೆದುಕೊಂಡೆ, ಪಾಪ ಮಾಡಿದ್ದೀನಿ, ಏನು ಮಾಡಲಿ? ನೋಡ್ರಿ, ಫಲಚೌರ್ಯಾದಿರೇವವ
ಅದು ಪಾಪ ಅಂತೂ ಗೊತ್ತಿಲ್ಲ ಎಷ್ಟೋ ಜನರಿಗೆ ಪಾಪ. ಆಮೇಲೆ ಶಂಖ ಹೇಳಿದ, ಇರ್ಲಿ ಬಿಡು ಪಾಪ, ಸಣ್ಣ ಹುಡುಗ ಇದ್ದಿ ನಡೀತಿದೆ, ಏನು ಅಡ್ಡಿ ಇಲ್ಲ ಅಂದ. ಅದೆಲ್ಲ ಹೇಗೆ, ನನ್ನ ಪಾಪಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು. ಹಸಿವೆ ಆಗಿತ್ತು ಅನ್ನೋದಕ್ಕೆ ಅನಿವಾರ್ಯವಾಗಿ ತಿಂದೆ, ಆದರೆ ಕಳ್ಳತನ ಅಂತೂ ಆಗಿದೆ, ಅದಕ್ಕಾಗಿ ನೀನು ಏನಾದರೂ ಶಿಕ್ಷೆ ಕೊಡ್ಬೇಕು. ನಾನು ಬ್ರಾಹ್ಮಣ, ನಿನ್ನ ಅಣ್ಣ, ಬ್ರಾಹ್ಮಣನ ದೈಹಿಕ ದಂಡ ಮಾಡೋ ಅಧಿಕಾರ ಇಲ್ಲ, ಬಾಯಿಲೆ ಬೈಬೋದು ಅಷ್ಟೇ. ದಂಡನೇ ನಿನಗೆ ತಗೋಬೇಕು ಅಂದ್ರೆ ರಾಜರ ಹತ್ರ ಹೋಗು ಅಂದ. ಈ ಮಹಾರಾಜ ರಾಜನ ಹತ್ರ ಹೋಗೇ ಬಿಟ್ಟ. ರಾಜರಿಗೆ ಕೇಳಿದ ಏನ್ ಮಾಡಬೇಕು ಅಂತ. ಆಗಿನ ಕಾಲದಲ್ಲಿ ಪಾಪಗಳಿಗೆ ಶಿಕ್ಷೆ ಅಂದ್ರೆ ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸೋದು, ಕೈ ಕತ್ತರಿಸ್ಬೇಕಾಗ್ತದೆ ಅಂದ. ನೋಡ್ರಿ ಏನ್ ಗತಿ, ದಿವಸ ಇಂಥ ಕೆಲಸ ಮಾಡ್ತಾರೆ ಎಲ್ಲರೂ. ರಾಜನಿಗೂ ಕನಿಕರ ಬಂದಿದೆ, ನೀನೇ ಬಂದು ಒಪ್ಕೊಂಡಿದ್ದೀಯಲ್ಲಪ್ಪ ತಪ್ಪನ್ನ, ಬಿಟ್ಬಿಡು ಹೋಗ್ಲಿ ಅಂತ. ಅದೆಲ್ಲ ಇಲ್ಲ, ನೀನು ಶಿಕ್ಷೆ ಕೊಡ್ಲಿಕ್ಕೆ ಬೇಕು. ಸರಿ ಅಂದ್ರು, ನಿಂದಿರಿಸಿದ್ರು, ಕತ್ತರಿಸ್ಬಿಟ್ರು, ಕೈ ಮುಗಿದೋಯ್ತು. ಬಂದ ಎರಡೂ ಕೈಗಳನ್ನು ಕತ್ತರಿಸಿಕೊಂಡು ಮನೆಗೆ ಬಂದ. ಶಂಕನಿಗೆ ಆಯ್ತು, ನನ್ನ ಪಾಪದ ಪ್ರಾಯಶ್ಚಿತ್ತ ಆಗಿದೆ. ಮನೆಗೆ ಬಂದ ಕೆಲಸ ಬೇರೆ ಇತ್ತು, ಬೇರೆ ಕೆಲಸದ ಬಗ್ಗೆ ಇನ್ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಅವನು. ಅದು ಮಾತಿರ್ಲಿ ಮಹಾರಾಯ, ಮೊದಲಿಗೆ ಕೈ ಕತ್ತರಿಸಿಕೊಂಡು ಗತಿ ಏನು, ಒಂದು ಕೆಲಸ ಮಾಡು, ಇಲ್ಲಿ ಸ್ನಾನ ಮಾಡು ಅಂತ ಹೇಳಿ ಒಂದು ನದಿಯಲ್ಲಿ ಸ್ನಾನ ಮಾಡಿಸಿ ಅವನಿಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾನೆ ಅಣ್ಣ. ಮೇಲೆ ಏಳೋದರೊಳಗೆ ಅವನಿಗೆ ಎರಡೂ ಕೈಗಳು ಬಂದು ಬಿಡುತ್ತದೆ. ಆ ನದಿಗೆ ಬಾಹುದಾ ನದಿ ಅಂತ ಹೆಸರು. ಅವನಿಗೆ ಮತ್ತೆ ಬಾಹುಗಳು ಚಿಗುರಿದಂತಹ ಶ್ರೇಷ್ಠವಾದ ನದಿ ಅದು. ಹೀಗೆಲ್ಲ ಕಥೆ ಇದೆ. ಹೇಳಬೇಕಾದ ತಾತ್ಪರ್ಯ, ಹಣ್ಣು ಕಳ್ಳತನ ಮಾಡಿದರೂ ಕೂಡ ಅದೊಂದು ಪಾಪ. ಹಣ್ಣು, ಬಟ್ಟೆ, ತಂಗಿ, ಥಾಲಿ, ಏನ್ ಬೇಕಾದ ಕಳ್ಳತನ ಮಾಡ್ತಾರೆ, ಏನ್ ಲೆಕ್ಕನೇ ಇಲ್ಲ. ನಂಬರ್ಗಳು ಬೇರೆ ಇರ್ತದೆ, ಏನು ಉಪಯೋಗ ಬೀಳೋದಿಲ್ಲ, ಆದರೂ ಚಸ್ಮಾ ತಗೊಂಡು ಹೋಗ್ತಾರೆ. ತಮಗೇನ್ ಲಾಭ ಅದರಿಂದ, ಏನಿಲ್ಲ, ಸಿಕ್ಕದ್ದು ಮೊದಲು ಚೀಲದೊಳಗೆ ಹಾಕೊಂಡ್ಬಿಡು. ಇಂಥ ಜನ ಇರ್ತಾರೆ. ಔಷಧ ಕಳ್ಳತನ ಮಾಡ್ತಾರೆ. ಫಲಚೌರ್ಯಾದಿರೇವ ಪರದಾರಾದಿಕಂಚಾಪಿ ಹ್ಯುಪಪಾದಕ ಸೌನ್ನಿತಂ. ಪರದಾರ ಸಂಘ ಮಾಡುವುದು, ಪರಸ್ತ್ರೀ ಸಂಘ ಮಾಡುವುದೇನಿದೆ ಅದು ಉಪಪಾತಕ. ಇಷ್ಟರ ಸಲುವಾಗಿ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರನ್ನ. ಹಾಗಾದರೆ ಇದಕ್ಕಿಂತ ಇನ್ನೂ ಮುಂದೆ ಲಿಸ್ಟ್ ಇದೆ. ಅಂದಮೇಲೆ ಇದೇ ದೊಡ್ಡ ಪಾಪ, ಇದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಪರದಾರ ಸಂಘವು, ಪರಸ್ತ್ರೀ ಸಂಘ ಮಾಡುವುದು ಕೂಡ ದೋಷನೇ, ಆದರೆ ಅದು ಉಪಪಾತಕ. ಅದರ ಮೇಲೆ ಇನ್ನೂ ಇವೆ. ಯಾವುದು? ಪಾತಕಂ ಶೂದ್ರ ಹತ್ಯಾದಿ, ಒಬ್ಬ ಶೂದ್ರನ ಹತ್ಯೆಯನ್ನು ಮಾಡೋದು, ಕ್ಷತ್ರಿಯ, ವೈಶ್ಯ ಇವರ ಹತ್ಯೆಯನ್ನು ಮಾಡೋದಿದೆಯಲ್ಲ, ಅದು ಇದಕ್ಕಿಂತ ದೊಡ್ಡ ಪಾಪ. ಪರಸ್ತ್ರೀ ಸಂಘ ಮಾಡುವುದಕ್ಕಿಂತಲೂ ಒಬ್ಬ ಚೇತನನನ್ನ ತನ್ನ ಸಾಧನೆ ಮಾಡಿಕೊಳ್ಳುವ ಒಬ್ಬ ಸಜ್ಜನನನ್ನ ಹತ್ಯೆ ಮಾಡೋದಿದೆಯಲ್ಲ, ಅವನು ಯಾವುದೇ ಜಾತಿಯವನಾಗಿರಬಹುದು, ಅದು ಪಾತಕ, ದೊಡ್ಡದು. ಇದಕ್ಕಿಂತ ಉಪಪಾತಕಕ್ಕಿಂತಲೂ ದೊಡ್ಡದು ಪಾತಕ. ಬ್ರಹ್ಮಹತ್ಯೆ ಮಾಡಿದರೆ ಅದು ಮಹಾಪಾತಕ, ಬರೀ ಪಾತಕ ಅಲ್ಲ, ಅದು ಬ್ರಹ್ಮಹತ್ಯಾಧಿಕಂ ಮಹತ್, ಮಹಾಪಾತಕ. ನೋಡ್ರಿ ಎಷ್ಟು ವಿಚಿತ್ರ ಇದೆ. ಇದಕ್ಕಿಂತ ದೊಡ್ಡ ಪಾಪ ಅಂದ್ರೆ ದೇವಸ್ವಹರಣಾದೀನಿ. ಬ್ರಹ್ಮಹತ್ಯೆ ಮಾಡಿದ್ದಕ್ಕಿಂತಲೂ ಆ ದೇವಸ್ವ, ಬ್ರಹ್ಮಸ್ವ ಅದರ ಅಪಹಾರ ಮಾಡೋದು ಇನ್ನೂ ದೊಡ್ಡ ಪಾಪ ಅಂತ. ಧರ್ಮ ಬಹಳ ಸೂಕ್ಷ್ಮ, ಅರ್ಥವೇ ಆಗೋದಿಲ್ಲ. ಬ್ರಾಹ್ಮಣನನ್ನ ಹನನ ಮಾಡೋದಕ್ಕಿಂತಲೂ ಅವನ ಸಂಪತ್ತನ್ನ ಕಳ್ಳತನ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಪಾಪ. ಹಣ್ಣು ಬಟ್ಟೆ ಮಾಡೋದು ಬೇರೆ, ಸಂಪತ್ತು ದೇವಸ್ವ ಹರಣಾದೀನಿ. ದೇವಸ್ವ ದೇವಸ್ಥಾನದ ಸ್ವತ್ತು, ದೇವರ ಸ್ವತ್ತು, ಆಭರಣಗಳು, ಬೇರೆ ಬೇರೆ ತರಹದ ಪದಾರ್ಥಗಳಿರಬಹುದು, ಬ್ರಹ್ಮಸ್ವ ಇರಬಹುದು, ಅದನ್ನು ಅಪಹಾರ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಪಾಪ. ದೇವಸ್ವ ಹರಣಾದೀನಿ ಸುಮಹಾಂತಿ ವಿಧೋ ಸುಮಹತ್ಪಾತಕ ಅಂತ. ಬರೀ ಮಹಾಪಾತಕ ಅಲ್ಲ ಅದು. ಬ್ರಹ್ಮಹತ್ಯೆ ಇದು ಮಹಾಪಾತಕ. ಆದರೆ ದೇವತೆಗಳ ಸಂಪತ್ತನ್ನ ಅಪಹಾರ ಮಾಡೋದು, ಭಗವಂತನ ಸಂಪತ್ತನ್ನ ಅಪಹರಿಸುವುದು ಸುಮಹಾಪಾತಕ. ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿದೆ. ಅದ್ಯಾವುದು? ದೇವಾವಜ್ಞ ಸತಾಂಚೈವ ತಥೋಪಿ ಸುಮಹತ್ತರ. ದೇವತೆಗಳನ್ನ, ಸಜ್ಜನರಾದ ಜ್ಞಾನಿಗಳನ್ನು, ತನಗಿಂತಲೂ ಉತ್ತಮರಾದ ಸಜ್ಜನರಾದ ಜ್ಞಾನಿಗಳು, ದೇವತೆಗಳಾಗಬೇಕಾಗಿಲ್ಲ, ದೇವಾನಾಂ ದೇವಾವಜ್ಞ ಸತಾಂಚ, ಇದು ಬೇರೆ ಅದು ಬೇರೆ. ದೇವತೆಗಳ ತಿರಸ್ಕಾರ ಅಥವಾ ತನಗಿಂತಲೂ ಉತ್ತಮರಾದ ಋಷಿಗಳೋ ಮುನಿಗಳೋ ತನ್ನ ಗುರುಗಳೋ ಯತಿಗಳೋ ಜ್ಞಾನಿಗಳು ಯಾರಿದ್ದಾರೋ ಅವರ ತಿರಸ್ಕಾರ, ಇದು ತಥೋಪಿ ಸುಮಹತ್ತರ, ಅದಕ್ಕಿಂತ ದೊಡ್ಡ ಪಾಪ. ಎಷ್ಟು ಮೇಲೆ ಹೋಗಿದೆ ನೋಡಿ. ಉತ್ತಮರ ದ್ರೋಹ ಅನ್ನೋದು ಬ್ರಹ್ಮಹತ್ಯೆಗಿಂತಲೂ ಮೇಲೆ ಹೋಗಿದೆ. ಅದು
ಬ್ರಹ್ಮಹತ್ಯೆಗಿಂತಲೂ ದೊಡ್ಡದು ದೇವಸ್ವ ಅಪಹಾರ ಆದರೆ ಅದಕ್ಕಿಂತ ದೊಡ್ಡ ಪಾಪ ಉತ್ತಮರ ದ್ರೋಹ, ದೇವತೆಗಳ ತಿರಸ್ಕಾರ. ಸಹಜವಾಗಿ ದೇವತೆಗಳನ್ನು ಬೈದು ಬಿಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಚೇಷ್ಟೆ ಮಾಡ್ತಾರೆ. ಏನು ಲಟ್ಟು ಹೊಟ್ಟೆ ಇದೆ ಅಂತ ಗಣಪತಿಗೆ ಅನ್ನೋರಿದ್ದಾರೆ, ಅಥವಾ ಇನ್ನೊಬ್ಬರು ನೋಡಿ ಗಣಪತಿ ಹಾಗೆ ಇದ್ದೆ ಅಂತ ಬೈತಾರೆ, ಏನೇನೋ ತಿರಸ್ಕಾರ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಟೀಕಾಕೃತ್ಪಾದರು ಕೂಡ ಇದನ್ನು ವಿದ್ಯಾಧೀಶರು ಹೇಳಿದ್ದನ್ನು ನಾವು ಅನೇಕ ಬಾರಿ ಕೇಳಿದ್ದೀರಿ. ಇದೇನಿದೆ, ಇಂದ್ರನಿಗೂ ಅರ್ಥ ಆಗೋದಿಲ್ಲ, ಇದು ಬ್ರಹ್ಮನಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ಏನು ಅಷ್ಟು ಸುಲಭವಾಗಿ ದೇವತೆಗಳಿಗೆ ಹಾಗೆ ಅನ್ನಬಾರದು. ಶಕ್ರೇಣಾಪಿ ಉಪಚರಿತಾರ್ಥಾನಿ. ಇಂದ್ರದೇವರು ಕೂಡ ಈ ವಾಕ್ಯಕ್ಕೆ ಬೇರೆ ರೀತಿಯ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮದೇವರಿಗೂ ಆಗೋದಿಲ್ಲ, ಸರಸ್ವತಿಗೂ ಆಗೋದಿಲ್ಲ, ಹೀಗೆಲ್ಲ ಮಾತಾಡ್ತಾರೆ. ಹಾಗೆಲ್ಲ ತಿರಸ್ಕಾರ ಮಾಡಬಾರದು ಅಂತ ಹೇಳ್ತಾರೆ. ದೇವಾವಜ್ಞಾ ಸತಾಂಚೈವ ತಥೋಪಿ ಸುಮಹತ್ತರ ಮಹನ್ಮಹತ್ತರ ತಸ್ಯ ಅವಜ್ಞಾ ಕೇಶವೇತು ಯಾ. ಇದು ಕೊನೆ. ಮಹನ್ಮಹತ್ತರವಾದಂತಹ ಪಾಪ ಅಂದರೆ ಯಾವುದು ಅಂತಂದ್ರೆ ಅದು ಭಗವಂತನ ದ್ರೋಹ ಏನಿದೆ, ಪರಮಾತ್ಮನ ತಿರಸ್ಕಾರ ಏನಿದೆ, ಅದು ಬಹಳ ದೊಡ್ಡದಾದದ್ದು. ಇಲ್ಲಿ ಮಹಾಪಾತಕ, ಸುಮಹಾಪಾತಕ, ಸ್ವತಿ ಮಹಾಪಾತಕ ಅಂತ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಆದರೆ ಇಲ್ಲಿ ಮಹನ್ಮಹತ್ತರವಾದ ಪಾತಕ ಅಂತನ್ನುವುದನ್ನು ಕೂಡ ಒಂದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಅವಾಂತರ ಪ್ರಭೇದ ಇಲ್ಲ, ಫಲದಲ್ಲಿ ಬಹಳ ಅಂದರೆ ಅಂಧನ್ ಸಮಸ್ಯೆ ಇದೆ ಅನ್ನೋದಕ್ಕೆ ಅದನ್ನು ಸೇರಿಸಿದ್ದಾರೆ ಮೇಲೆ. ಇರಲಿ. ಕೊನೆ ಸುಮಹತ್ತರವಾದ ಅಥವಾ ಮಹನ್ಮಹತ್ತರ ಪಾತಕ ಅಂತ ಯಾವುದನ್ನು ಕರೆದರೋ ಅದರ ಬಗ್ಗೆ ವಿವರಣೆ ಕೊಡ್ತಾರೆ. ಭಗವಂತನ ತಿರಸ್ಕಾರ ಮಾಡೋದು ಅಂದ್ರೆ ಏನು? ನಾವೇನು ತಿರಸ್ಕಾರ ಮಾಡೋದು? ಅವನು ಎದುರಿಗೆ ಭೇಟಿನೇ ಆಗೋದಿಲ್ಲ, ಅವನಿಗೆ ತಿರಸ್ಕಾರ ಮಾಡೋ ಪ್ರಶ್ನೆ ಎಲ್ಲಿ ಬರ್ತದೆ? ಅದಕ್ಕೆ ಅವನ ದರ್ಶನ ಆಗಬೇಕಾಗಿಲ್ಲ, ಎದುರಿಗೆ ಬಂದಾಗ ಬೈಬೇಕಾಗಿಲ್ಲ. ಕೇಶವಸ್ಯ ಸಮೋಸ್ತೀತಿ ಕೇಶವೋಸ್ಮಿ ಅಹಮಿತ್ಯಪಿ. ಪರಮಾತ್ಮನಿಗೆ ಸಮಾನರಾದವರಿದ್ದಾರೆ ಅಂತ ತಿಳಿಯೋದು ಒಂದು ದೇವರ ತಿರಸ್ಕಾರ. ಸರ್ವೋತ್ತಮನಾದ ದೇವರಿಗೆ ಸಮಾನರು ಇಲ್ಲ ಯಾರು, ಇದು ಸತ್ಯ. ಸಮಾನರಿದ್ದಾರೆ ಅಂತ ತಿಳಿಯೋದು ಒಂದು ತಿರಸ್ಕಾರ. ನಾನೇ ಕೇಶವ ಅಂತ ತಿಳಿಯುವುದು ಇನ್ನೂ ದೊಡ್ಡ ತಿರಸ್ಕಾರ. ಅದರೊಳಗೂ ಅವಾಂತರ ಸೂಕ್ಷ್ಮ ತಾರತಮ್ಯಗಳಿವೆ. ಇಲ್ಲಿ ಸ್ಥೂಲವಾಗಿ ಒಟ್ಟು ತಿರಸ್ಕಾರ ಅಂದ್ರೆ ಏನು ಅಂತ ವಿವರಣೆ ಮಾಡ್ತಾರೆ. ಕೇಶವನಿಗೆ ಸಮರಿದ್ದಾರೆ ಅಂತ ತಿಳಿಯುವುದು ಒಂದು ತಿರಸ್ಕಾರ, ಕೇಶವನೇ ನಾನು ಅಂತ ತಿಳಿಯುವುದು ಇನ್ನೂ ದೊಡ್ಡ ತಿರಸ್ಕಾರ. ಬ್ರಹ್ಮಾದಿ ದೇವತೆಗಳು ಹಾಗೂ ಕೇಶವ ಇವರಿಗೆ ಅಭೇದ ಇದೆ, ಪರಮಾತ್ಮನಿಗೆ ಅಭೇದ ಇದೆ ಅಂತ ತಿಳಿಯೋದು. ಅಥವಾ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಅಭೇದ ಇದೆ ಅಂತ ತಿಳಿಯೋದು. ದೇವರಲ್ಲಿ ಜ್ಞಾನ, ಆನಂದ ಮೊದಲಾದ ಗುಣಗಳು ಇಲ್ಲವೇ ಇಲ್ಲ ಅಂತ ತಿಳಿಯೋದು. ಮುಕ್ತಸ್ಯ ತದ್ಭಾವಂ. ಮುಕ್ತರಾದ ಮೇಲೆ ಈಗ ನಾನು ದೇವರು ಬೇರೆ, ಮುಕ್ತರಾದ ಮೇಲೆ ನಾನು ದೇವರು ಒಂದಾಗ್ತೇವೆ ಅಂತ ತಿಳಿಯೋದು. ಮುಕ್ತಸ್ಯ ತದ್ಭಾವಂ. ತದ್ಭಾವ ಮತಿಹಿ. ಅರೂಪತ್ವ ಮತಿಹಿ. ದೇವರಿಗೆ ರೂಪವೇ ಇಲ್ಲ, ಆಕಾರ ಇಲ್ಲ ಅಂತ ತಿಳಿಯೋದು. ದೇವರಿಗೆ ಗುಣ ಇಲ್ಲ, ಆಕಾರ ಇಲ್ಲ, ಜೀವರಿಂದ ಅಭೇದ ಇದೆ, ಮುಕ್ತರಿಂದ ಅಭೇದ ಇದೆ, ಬ್ರಹ್ಮಾದಿ ದೇವತೆಗಳಿಂದ ಅಭೇದ ಇದೆ, ಲಕ್ಷ್ಮೀದೇವಿಯಿಂದ ಅಭೇದ ಇದೆ, ಅಥವಾ ಇವರೆಲ್ಲರೂ ಪರಮಾತ್ಮನಿಗೆ ಸಮಾನರು. ಏನು ತಿಳಿದರೂ ಅದು ದೇವರಿಗೆ ತಿರಸ್ಕಾರವೇ. ಸರ್ವರಿಂದಲೂ ಅತ್ಯಂತ ವಿಲಕ್ಷಣನಾಗಿ, ಸರ್ವೋತ್ತಮನಾಗಿ, ಗುಣಪೂರ್ಣನಾಗಿ, ದೋಷದೂರನಾಗಿ, ಸಕಲ ಜಗಜ್ಜನ್ಮಾದಿ ಕಾರಣನಾಗಿ, ಸರ್ವರಿಗೂ ಅನಂತ ಉಪಕಾರ ಮಾಡುವ ದೇವರನ್ನ ಗುಣಗಳೇ ಇಲ್ಲ, ಕ್ರಿಯೆನೇ ಇಲ್ಲ, ಆಕಾರನೇ ಇಲ್ಲ, ನಮ್ದು ಒಂದೇ ಹಣೆ ಬರಹ, ನಮ್ಮ ಯೋಗ್ಯತೆಯೇ ಅವಂದು ಅಂತ ತಿಳಿಯೋದು ಎಂತಹ ದೊಡ್ಡ ತಿರಸ್ಕಾರ. ಅದರಂತೆ ತ್ರಿಗುಣಾತ್ಮಕ ದೇಹ ಅಸ್ಯಾಪಿ ಅಸ್ತಿ. ನಮ್ಮಂತೆ ಇವನಿಗೂ ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹ ಇದೆ ಅಂತ ತಿಳಿಯೋದು, ಅಥವಾ ಜನ್ಮ ಇದೆ ಅಂತ ತಿಳಿಯುವುದು, ಮರಣ ಇದೆ ಅಂತ ತಿಳಿಯುವುದು, ಮುಪ್ಪು ಇದೆ, ಶ್ರಮ ಇದೆ ಇತ್ಯಾದಿಯಾಗಿ ತಿಳಿಯೋದು. ಜನ್ಮ ಮೃತ್ಯಾದಿ ಬುದ್ಧಿ, ಚಿಂತ ಇದೆ, ಸಂತಾಪ ಇದೆ, ಪುಣ್ಯಪಾಪಗಳ ಲೇಪ ಇದೆ, ಹೀಗೆಲ್ಲ ದೋಷಗಳಿವೆ ಅಂತ ತಿಳಿದರೆ ದೊಡ್ಡ ತಿರಸ್ಕಾರ ಅದು. ದುಃಖಾಜ್ಞಾನಾದಿ ಬೋಧನಂ. ದೇವರಲ್ಲಿ ದುಃಖ ಇದೆ, ಅಜ್ಞಾನ ಇದೆ ಅಂತ ತಿಳಿಯೋದು. ತಸ್ಯಾಪಿ ಪರತಂತ್ರತ್ವ ವಿಜ್ಞಾನಂಚ ತದುತ್ತಮ ಅಸ್ತೀತಿ ಯಾಮತಿಯ. ಅವನೂ ಪರತಂತ್ರ, ಅವನಿಗಿಂತಲೂ ಉತ್ತಮರಿದ್ದಾರೆ. ತಸ್ಯ ವಶಾದ್ ಅನ್ಯಸ್ಯ ಕಸ್ಯಚಿತ್.
ಅವನಿಗೆ ವಶರಾಗದೇ ಇರುವ ವ್ಯಕ್ತಿಗಳ ಅಧೀನವಾಗಿದೆ ಈ ಜಗತ್ತು ಅಂತ ತಿಳಿಯೋದು. ತಸ್ಯ ವಶಾನ್ ಅನ್ಯಸ್ಯ, ಅವನಿಂದ ವಶರಾದವರಿಂದ ಭಿನ್ನರಾದವರು ಅಂದರೆ ಅವನಿಗೆ ವಶರಾಗದೇ ಇದ್ದವರು, ಅಂಥವರ ಅಧೀನವಾಗಿದೆ ಈ ಜಗತ್ತು. ದೇವರ ಅಧೀನನೂ ಅಲ್ಲ, ದೇವರ ಅಧೀನರಾದವರ ಅಧೀನವೂ ಅಲ್ಲ, ದೇವರ ಅಧೀನರಾಗದೆ ಸ್ವತಂತ್ರರಾಗಿ ಇದ್ದ ಇನ್ನೊಬ್ಬ ವ್ಯಕ್ತಿಯ ಅಧೀನ ಅಂತ ತಿಳಿಯೋದು ಈ ಜಗತ್ತನ್ನ. ಇದೆಲ್ಲವೂ ಕೂಡ ಪರಮಾತ್ಮನ ಅವಜ್ಞಾ, ತಿರಸ್ಕಾರನೇ. ಈ ತರಹದ ಅವಜ್ಞಾ ಏನಿದೆ, ದೇವರ ತಿರಸ್ಕಾರ ಇದೆ, ಇದು ಬಹಳ ದೊಡ್ಡ ಪಾಪ. ಇದೇ ಅನ್ಯಥಾ ಮತಿ, ಇದು ಸ್ತ್ರೀ, ಇದು ಯೋಷಿತ್, ಇದು ಪ್ರಮದ, ಇದು ವನಿತಾ. ಅರ್ಥವಾಯ್ತಲ್ಲ? ಹಾಗಾದರೆ ಯೋಷಿತ್ ಸಂಘವನ್ನ ಮಾಡಿದರೆ, ಸ್ತ್ರೀ ಸಂಘವನ್ನ ಮಾಡಿದರೆ ಬರುವಂತಹ ಏನು ಪಾಪ ಇದೆ, ಆ ಪಾಪಕ್ಕೆ ಸಮಾನವಾದ ಪಾಪ ಇಲ್ಲ ಅನ್ನುವ ಶಬ್ದಕ್ಕೆ ಭಗವಂತನ ತಿರಸ್ಕಾರವನ್ನ ಮಾಡಿದರೆ, ದೇವರೇ ನಾನು, ಗುಣ ಇಲ್ಲ, ಕ್ರಿಯೆ ಇಲ್ಲ ದೇವರಿಗೆ ಇತ್ಯಾದಿಯಾಗಿ ತಪ್ಪು ತಿಳಿದರೆ ಏನೊಂದು ಮಹಾಪಾಪ ಇದೆ, ಅದರಿಂದಾಗುವ ಮಹಾ ದುಃಖ ಇದೆ, ಅಷ್ಟು ದುಃಖ ಇನ್ಯಾವ ಪಾಪದಿಂದೂ ಬರೋದಿಲ್ಲ ಅನ್ನುವುದು ಭಾಗವತದ ಅಭಿಪ್ರಾಯ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಇತಿ ಧರ್ಮ ವಿವೇಕೆ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ. ಅಲ್ಲ, ಕೇಶವನ ಅವಜ್ಞೆಯನ್ನು ಮಾಡೋರು ಯಾರು ಇಲ್ವೇ ಇಲ್ಲ. ಯಾರು ಮಾಡ್ತಾರೆ? ಇದೆಲ್ಲ ಸುಮ್ಮನೆ ಹೇಳಿದ್ರಿ ಇಷ್ಟು. ಅಥವಾ ಅವಜ್ಞೆಯನ್ನು ಮಾಡಿದರೆ ಇಂತಹ ಘೋರವಾದ ಫಲ ಆಗ್ತದೆ ಅಂತ ಎಲ್ಲಿ ಹೇಳಿದ್ದಾರೆ? ಧರ್ಮ ವಿವೇಕ ಯಾರಿಗೆ ಸಿಗತ್ತದು? ಸಿಗೋದೇ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯರಂದರು, ಗೀತೆ ಅಂತೂ ನಿಮ್ಮ ಕೈಯಲ್ಲದ ಅಲ್ಲ, ಇರಲೇಬೇಕಲ್ಲ. ಕೋರ್ಟಿಗೆ ಹೋದ್ರಂತೂ ಅದನ್ನು ಮುಟ್ಟೆ ಮಾತಾಡ್ತೀರಿ. ಇನ್ನು ಹೋಗಿಲ್ವಾ ಕೋರ್ಟಿಗೆ? ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ. ಪರಂ ಅವಜಾನಂತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನಗೂ ಅವಮಾನ ಮಾಡುವವರು, ತಿರಸ್ಕಾರ ಮಾಡುವವರು ಇದ್ದಾರೆ ಅಂತ ಕೃಷ್ಣ ತಾನೇ ಹೇಳಿಕೊಂಡಿದ್ದಾನೆ. ಪರಂಭಾವಮಜಾನಂತಹ ಮಮಭೂತ ಮಹೇಶ್ವರಂ. ಸರ್ವಜೀವರಿಗಿಂತಲೂ ಅತ್ಯುತ್ತಮನಾದ ನನ್ನ ಆ ಸರ್ವೋತ್ತಮತ್ವವನ್ನು ತಿಳಿಯದೆ ತಿರಸ್ಕಾರ ಮಾಡುವವರಿದ್ದಾರೆ. ಬರೀ ಇದ್ದಾರೆ ಅಲ್ಲ, ಅವರಿಗೆ ಘೋರವಾದ ಅನರ್ಥವನ್ನು ಕೊಡ್ತೇನೆ ಅಂತೂ ಕೃಷ್ಣನೇ ಗೀತೆಯಲ್ಲಿ ಹೇಳಿದ್ದಾನೆ. ನಿತ್ಯ ನರಕ, ಇದು ಕೇವಲ ಶ್ರೀಮದಾಚಾರ್ಯರ ಕೈಗಂಟು. ಶ್ರೀಮದಾಚಾರ್ಯರು ತಾವೇ ಒಂದು ಅಂಧನ್ ತಮಸ್ಸು ಅಂತ ಕಲ್ಪನೆ ಮಾಡಿ ಹೇಳಿದ್ದಾರೆ ಅಂತ ಎಷ್ಟೋ ಜನ ಶ್ರೀಮದಾಚಾರ್ಯರ ಬಗ್ಗೆ ಆಕ್ಷೇಪ ಮಾಡಿದ್ದಾರೆ. ನೋಡೇ ಇಲ್ಲ ಅವರು. ಭಗವದ್ಗೀತೆ ಸತ್ಯಜ್ಞಾನ ತೀರ್ಥರೇ ತೋರಿಸ್ತಾರೆ. ಸಭಾಸಾರ ಸಂಗ್ರಹದಲ್ಲಿ ಇದನ್ನು ನೆನಪು ಮಾಡಿಕೊಡ್ತಾರೆ. ಉಪಲಬ್ಧವಾದ ಅನೇಕ ಪ್ರಮಾಣಗಳಲ್ಲಿ ಅಂಧನ್ ತಮಸ್ಸಿನ ವರ್ಣನೆ ಇದೆ, ಮಹಾಭಾರತದಲ್ಲಿದೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತಹ ಮಮಭೂತ ಮಹೇಶ್ವರಂ ಮೋಘಾಶಾಃ ಮೋಘಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀ ಮಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರುತಾಃ ಮಹಾತ್ಮಾನಸ್ತಮಪರದಯ. ಮುಂದೆ ಮಾಮಪ್ರಾಪ್ಯೈವ ಕೌಂತೆಯ ತಥೋಯಾಂತ್ಯಧಮಾಂಗತಿಂ. ಮಾಮಪ್ರಾಪ್ಯೈವ ಕೌಂತೆಯ, ಕೊನೆವರೆಗೂ ನನ್ನನ್ನು ಹೊಂದದೆ ಅವರು ಅಧೋಗತಿಯನ್ನು ಹೊಂದುತ್ತಾರೆ ಅಂತ ಕೃಷ್ಣನೇ ಹೇಳಿದ್ದಾನೆ. ಆದ್ದರಿಂದ ದೇವರ ಅವಜ್ಞೆಯನ್ನ ಮಾಡುವುದೂ ಸಾಧ್ಯ ಇದೆ, ಮಾಡಿದವರಿಗೆ ಅಧೋಗತಿಯನ್ನ ಕೊಡ್ತಾನೆ, ಅದು ಅನಂತ ಕಾಲದವರೆಗೆ ಅವರು ಅಂಧನ್ ತಮಸ್ಸನ್ನು ಅನುಭವಿಸಬೇಕಾಗ್ತದೆ ಅಂತನ್ನುವುದು ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದುಂಟು. ಆದ್ದರಿಂದ ದೇವರ ಅವಜ್ಞಾ ಅನ್ನುವುದೇ ಯೋಷಿತ್, ಅದೇ ಸ್ತ್ರೀ ಅನ್ನುವ ಅರ್ಥವನ್ನ ಮಾಡಿ ಅದೇ ಮಹಾ ದುಃಖಪ್ರದ ಅಂತ ನಾವೇನು ವ್ಯಾಖ್ಯಾನ ಮಾಡಿದ್ದೇವೆ, ಇದು ಗೀತೆಗೆ ಸಮ್ಮತವಾದ ವ್ಯಾಖ್ಯಾನ. ಅಷ್ಟೇ ಅಲ್ಲದೆ ಈ ಸ್ತ್ರೀ ಸಂಗಾದಿಗಳನ್ನು ಮಾಡುವುದು ಅಂತಹ ದೊಡ್ಡ ತಪ್ಪೇನಲ್ಲ. ಅಂತಹ ದೊಡ್ಡ ತಪ್ಪೇನಲ್ಲ ಅಂದ್ರೆ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ ತಿಳ್ಕೋಬೇಡಿ. ಪರಸ್ತ್ರೀ ಸಂಘವನ್ನ ಇದು ದೇವರ ತಿರಸ್ಕಾರ ಮಾಡಿದರೆ ಎಷ್ಟು ದೊಡ್ಡ ದ್ರೋಹವೋ ಅಷ್ಟು ದೊಡ್ಡ ದ್ರೋಹ ಅಲ್ಲ, ಇದು ಮಹಾದ್ರೋಹವೇ. ಆದರೆ ದೇವರ ತಿರಸ್ಕಾರ ಮಾಡಿದಂತಹ ದೊಡ್ಡ ಪಾಪ ಅಲ್ಲ ಅಂತ ಅನ್ನುವುದನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅಪಿಚೇತ್ ಸುದುರಾಚಾರ ಭಜತೆ ಮಾಮನನ್ಯಭಾತ್ ಸಾಧುರೇ ವಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಪರೋಕ್ಷ ಜ್ಞಾನಿಗಳಾದಂತಹ ಋಷಿಗಳು, ಮುನಿಗಳು, ದೇವತೆಗಳು ಅವರ ಬಗ್ಗೆ ಹೇಳಿದ ಮಾತಿದು. ಅಂತಹ ದೇವತೆಗಳಾಗಲಿ, ಋಷಿಗಳಾಗಲಿ, ಮುನಿಗಳಾಗಲಿ ಕದಾಚಿತ್ ಪ್ರಾರಬ್ಧ ಕರ್ಮವಶಾತ್ ಈ ತರಹದ ಸ್ತ್ರೀ ಸಂಗಾದಿಗಳನ್ನ ಮಾಡಿದರೆ ಏನೋ ಅಲ್ಪವಾದ ಅವರು ಮಾಡುವಂತಹ ಏನೋ ಅವರಿಗೆ ಲಭಿಸುವ ಏನೋ ಆನಂದ ಇದೆ,
ಅದರಲ್ಲಿರುವ ಉನ್ನಾಹದೊಳಗೆ ಸ್ವಲ್ಪ ಕಡಿಮೆಯಾಗಬಹುದು. ಅಶುಭಾಭಾವಜೋನ್ನಾಹ ಮಹಾಧಿಕಾರಿಣಾಮಪಿ, ಉತ್ತಮ ಅಧಿಕಾರಿಗಳಾದರೂ ಕೂಡ ಅವರಿಗೂ ಒಂದೂ ತಪ್ಪು ಮಾಡದೇ ಇದ್ದರೆ ಒಂದು ಸ್ಪೆಷಲ್ ಇಂಕ್ರಿಮೆಂಟ್ ಕೊಡ್ತಾನೆ ದೇವರು ಅವರಿಗೆ ಆನಂದದಲ್ಲಿ. ಅದನ್ನು ಕೊಡೋದಿಲ್ಲ ಅಷ್ಟೇ. ಅವರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಆ ಇಂಕ್ರಿಮೆಂಟ್ ಕಟ್ ಆಗ್ತದೆ, ಆದರೆ ಅವರಿಗೆ ಸಿಗೋ ಸಂಬಳ ಏನು ಕಡಿಮೆ ಆಗೋದಿಲ್ಲ, ಅದು ಸಿಕ್ಕೇ ಸಿಗ್ತದೆ. ಹಾಗಾದರೆ ಅಂತಹ ಭಕ್ತಿಯನ್ನ ಮಾಡುವ ಜ್ಞಾನಿಗಳಾದವರು ಸುಧರಾಚಾರರಾದರೂ ಕೂಡ ಅವರಿಗೆ ಮೋಕ್ಷ ಇದ್ದೇ ಇದೆ, ಅವರು ಸಜ್ಜನರೇ, ಅವರಿಗೆ ನರಕ ನಾನು ಕೊಡೋದಿಲ್ಲ, ನಿತ್ಯ ನರಕವನ್ನು ಕೊಡೋದಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಾದರೆ ಭಕ್ತಿ ಇದ್ದಂತಹ ವ್ಯಕ್ತಿಗಳು ಸುಧರಾಚಾರರಾದರೂ ಅವರಿಗೆ ಮಹಾದುರ್ಗತಿ ಇಲ್ಲ, ಅಲ್ಪ ದುಃಖ ಇದೆ ಅಂತಂದ ಮೇಲೆ ಮಹಾದುಃಖ ಇದೆ ಅಂತ ಹೇಳುವ ಈ ಪ್ರಸಂಗದಲ್ಲಿ ಕೇವಲ ಪರಸ್ತ್ರೀ ಸಂಘವನ್ನು ಮಾತ್ರ ಇಲ್ಲಿ ವಿವಕ್ಷೆ ಮಾಡುವಂತಿಲ್ಲ. ಗೀತೆಯಲ್ಲಿ ಏನು ಹೇಳಿದ್ನೋ ಅದು ಭಾಗವತದಲ್ಲಿ ಉದ್ಧವನಿಗೆ ಹೇಳುವಾಗ ಮರ್ತೋಗಿತ್ತು. ಆವಾಗಿನ್ನೂ ಕೃಷ್ಣ ಸ್ವಲ್ಪ ಚಿಕ್ಕವನಿದ್ದ, ಭಾಳೇನು ವ್ಯತ್ಯಾಸ ಇಲ್ಲ. ಆದರೂ ಈಗ ಅಷ್ಟೇ ಮತ್ತೆ ಅನೇಕ ವರ್ಷಗಳು ಕಳೆದಿದ್ದರಿಂದ ವಯಸ್ಸಾಗಿ ಮರೆತು ಬಿಟ್ಟಿದ್ದಾನೆ ಅಂತ ತಿಳ್ಕೋಬೇಡಿ. ಇದೇ ಉದ್ಧವನಿಗೆ ಇದೇ ಭಾಗವತದಲ್ಲಿ ಉಪದೇಶ ಮಾಡುವ ಈ ಪ್ರಸಂಗದೊಳಗೆ ಹಿಂದಿನ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ಬಾಧ್ಯಮಾನೋಪಿ ಮದ್ಭಕ್ತ ವಿಷಯೈರ್ನಾಭಿಭೂಯತೆ, 2 ದಿನಗಳ ಹಿಂದೆ ಬಂದಿತ್ತು ಈ ಪಾಠದಲ್ಲಿ. ಬಾಧ್ಯಮಾನೋಪಿ ಮದ್ಭಕ್ತ ವಿಷಯೈ ನ ಅಭಿಭೂಯತೆ, ವಿಷಯಗಳಿಂದ ಇವನು ಪೀಡಿತನಾದರೂ ವಿಷಯಗಳ ಸಂಘಕ್ಕೆ ವಶನಾದರೂ ಕೂಡ ಪೂರ್ಣವಾಗಿ ವಿಷಯಗಳಿಂದ ಪರಾಭೂತನಾಗೋದಿಲ್ಲ, ಅರ್ಥಾತ್ ಅದರಿಂದ ಘೋರವಾದ ಅನರ್ಥವನ್ನು ಪಡೆಯೋದಿಲ್ಲ ಅಂತ ಇದೇ ಭಾಗವತದಲ್ಲೇ ಕೃಷ್ಣ ಹೇಳಿದ್ದಾನೆ. ಯಾರು? ಮದ್ಭಕ್ತ, ನನ್ನ ದ್ರೋಹ ಮಾಡದೆ, ನನ್ನ ತಿರಸ್ಕಾರ ಮಾಡದೆ, ನನ್ನಲ್ಲಿ ಭಕ್ತಿ ಮಾಡುವ ವ್ಯಕ್ತಿ ವಿಷಯಗಳ ಭೋಗವನ್ನ ಮಾಡಿದರೂ ಅಡ್ಡಿ ಇಲ್ಲ, ಅವನಿಗೆ ಅಂಥ ಏನು ಅನರ್ಥ ಆಗೋದಿಲ್ಲ, ಸ್ವಲ್ಪ ದಿನದಲ್ಲಿ ಅವನು ಅದರಿಂದ ಮೇಲೆದ್ದು ಬರಬಹುದು ಅಂತ. ಆದ್ದರಿಂದ ನಾವು ಮಾಡಿದ ವ್ಯಾಖ್ಯಾನ ಸರಿಯಾದ ವ್ಯಾಖ್ಯಾನ ಅಂತ ಆಚಾರ್ಯರು ಉಕ್ತಮುಕ್ತಂ ಅಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹು ವ್ಯಂಜಯತ್ ಸ್ಮೃತಿವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತ ಯುಕ್ತಿಮತ. ನಾನು ಹೇಳ್ತೇನೆ ನೀವು ಕೇಳಿ ಅಂತ ಅನ್ನೋದಿಲ್ಲ, ಹೇಳಿದ್ದಕ್ಕೆಲ್ಲ ಪ್ರಮಾಣ ಕೊಡ್ತಾರೆ. ಸರಿ, ಹಾಗಾದರೆ ಇದು ಒಂದು ರೀತಿಯ ವ್ಯಾಖ್ಯಾನ. ಇನ್ನೊಂದು ಧರ್ಮ ತತ್ವ ಅನ್ನುವ ಗ್ರಂಥ ಇದೆ. ಆ ಗ್ರಂಥಕ್ಕನುಗುಣವಾಗಿ ಪರಸ್ತ್ರೀ ಸಂಘವನ್ನು ಮಾಡಬಾರದು ಅಂತನ್ನೋದನ್ನು ಈ ಶ್ಲೋಕಕ್ಕೆ ಅರ್ಥವಾಗಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಹಾಗಾದ್ರೆ ಪರಸ್ತ್ರೀ ಸಂಘ ಮಾಡಿದರೆ ಸಮಸ್ಯೆ ಏನಿತ್ತು? ಪರಸ್ತ್ರೀ ಸಂಘ ಇದು ದೋಷ ಅಂತ ಒಪ್ಪಿಕೊಂಡಾಗಿದೆ, ಆದರೆ ಅದು ಸರ್ವೋತ್ತಮ ದೋಷ ಅಂತಾಗಿ ಬಿಡುತ್ತಲ್ಲ. ಮತ್ತೆ ಈ ಶ್ಲೋಕದಲ್ಲಿ ಪರಸ್ತ್ರೀ ಸಂಘವನ್ನೇ ಹೇಳಿದ್ದಾರೆ ಅಂತಾದರೆ ನ ತಥಾಸ್ಯ ಭವೇತ್ ಕ್ಲೇಶ ಬಂಧಶ್ಚಾನ್ಯ ಪ್ರಸಂಗತಃ, ಸರ್ವೋತ್ತಮ ದುಃಖ ಮಹಾ ದುಃಖವನ್ನು ಅಂಧಂತಮಸ್ಸನ್ನೇ ಕೊಡ್ತದೆ ಅಂತಾಗಿ ಬಿಡುತ್ತಲ್ಲ. ಅಂದ್ರೆ ಹೌದು ಅಂದರು. ಯಾವಾಗ? ಉತ್ತಮ ಸ್ತ್ರೀ ಸಂಘವನ್ನ ಮಾಡಿದರೆ, ಬರೀ ಪರಸ್ತ್ರೀ ಅಲ್ಲ. ಪರಸ್ತ್ರೀ ಸಂಘ ಇದು ಸಾಮಾನ್ಯ ದೋಷ, ಅದರಲ್ಲಿಯೂ ಉತ್ತಮರಾದ ಜ್ಞಾನಿಗಳ ಸ್ತ್ರೀಯರ ಅಥವಾ ದೇವತಾ ಸ್ತ್ರೀಯರ ಸಂಘವನ್ನ ಮಾಡಿದರೆ, ಅದರಲ್ಲಿಯೂ ಸಾಕ್ಷಾತ್ ಭಗವಂತನ ಸ್ತ್ರೀ ಮಹಾಲಕ್ಷ್ಮಿ ಸಂಘ ಮಾಡ್ಲಿಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ. ಮಾನಸಿಕವಾಗಿ ಸಂಘವನ್ನ ಮಾಡಿದಂಥವರಿದ್ದಾರಲ್ಲ ಜರಾಸಂಧಾದಿಗಳು, ಅಂಥವರಿಗೆ ಮಹಾನರಕ ಅಂಧಂತಮಸ್ಸೆ ಆಗ್ತದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದೆ. ಹಾಗಾದ್ರೆ ಮತ್ತೆ ಅದರಲ್ಲಿ ತಾರತಮ್ಯ ಹೇಳುತ್ತಾರೆ. ಪರದಾರ ದೃಶಿ ಪ್ರೋಕ್ತ ಕ್ಷುದ್ರಪಾತಕ ಸಂಜ್ಞಿತ. ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಮಾಡುವ ಸಣ್ಣ ಪುಟ್ಟ ಪಾಪಗಳಿಗೆ ಪರ್ಮಿಷನ್ ಕೊಟ್ಟ ಹಾಗೆ ಅಂತ ಅನೇಕ ಜನ ತಪ್ಪು ತಿಳಿಯೋದು ಬೇಡ. ಅದೆಲ್ಲದಕ್ಕೂ ಎಂತಹ ಘೋರವಾದ ಶಿಕ್ಷೆ ಇದೆ ಅಂತ ಹೇಳಿ ಅಂಧಂತಮಸ್ಸು ಯಾವುದರಿಂದ ಆಗತ್ತೆ ಅನ್ನೋದನ್ನು ಮಾತ್ರ ಬೇರೆ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸೂಕ್ಷ್ಮ ಇದೆ ಧರ್ಮ. ಕ್ಷುದ್ರಪಾತಕ ಯಾವುದು ಅಂದ್ರೆ ಪರದಾರ ದೃಶಿ, ಪರಸ್ತ್ರೀ ಸಂಘ ಮಾಡೋದಲ್ಲ, ಪರಸ್ತ್ರೀಯರನ್ನ ದುಷ್ಟ ದೃಷ್ಟಿಯಿಂದ ಕೆಟ್ಟ ವಿಚಾರದಿಂದ ನೋಡೋದು ಕೂಡ ಅದು ಪಾಪನೆ, ಕ್ಷುದ್ರಪಾತಕ ಅಂತ ಕರೀತಾರೆ. ಅದರಿಂದ ಆಗೋ ನರಕ ಮುಂದೆ ಕೇಳ್ತೀರಿ, ಆಗ ಗೊತ್ತಾಗ್ತದೆ ಏನು ಹಣೆ ಬರಹ ಅಂತ. ಪರದಾರ ದರ್ಶನ ಕೇವಲ, ಪರಸ್ತ್ರೀಯರನ್ನ ನೋಡೋದು ಕೂಡ ಒಂದು ಕ್ಷುದ್ರಪಾತಕ.
ಪರಸ್ತ್ರೀ ಸಂಘ ಮಾಡೋದು ಉಪಪಾತಕ, ಸ್ವಲ್ಪ ಮೇಲಿನದು. ವರ್ಣಭಾಷ್ಯೇಶು ಪಾತಕಂ, ವರ್ಣಭಾಷ್ಯರಾದಂತಹ ವ್ಯಕ್ತಿಗಳೇನಿದ್ದಾರೋ ಅಂತಹ ವ್ಯಕ್ತಿಗಳ ಸ್ತ್ರೀಯರ ಸಂಘವನ್ನು ಮಾಡಿದರೆ ಅದು ಇನ್ನೂ ದೊಡ್ಡದು, ಪಾತಕ. ಅದು ಬರೀ ಪರಸ್ತ್ರೀ ಸಂಘ, ಇದು ಉಪಪಾತಕ. ಪರಸ್ತ್ರೀ ದರ್ಶನ ಕ್ಷುದ್ರಪಾತಕ, ಪರಸ್ತ್ರೀ ಸಂಘ ಉಪಪಾತಕ. ಆ ಪರಸ್ತ್ರೀಯರಲ್ಲಿಯೂ ಅಂತ್ಯಜರಾಗಿದ್ದರೆ, ಅವರು ಪರಸ್ತ್ರೀಯರು ವರ್ಣಭಾಷ್ಯರಾಗಿದ್ದರೆ ಅದು ಪಾತಕ. ಇನ್ನು ಮಹಾಪಾತಕ ಯಾವುದು ಅಂದರೆ ಪಿತ್ರಾದೇರ್ ದಾರಧರ್ಷಣಂ, ತನಗಿಂತಲೂ ಉತ್ತಮರಾದಂತಹ ಸ್ತ್ರೀಯರೇನಿದ್ದಾರೆ ಅಂದರೆ ಮಾತೃಗಮನ, ಮಾತೃತುಲ್ಯರಾದಂತಹ ವ್ಯಕ್ತಿಗಳ ಉತ್ತಮರ ಸ್ತ್ರೀಯರ ಸಂಘವನ್ನು ಮಾಡಿದರೆ ಅದು ಮಹಾಪಾತಕ. ಸ್ವೋತ್ತಮಾನಾಂ ಸ್ವಭಾವತಃ ಸ್ವೋತ್ತಮಾನಾಂ ಮಾನುಷಾಣಾಂ ದಾರದೃಷ್ಟಿ ಸುಮಹಾಪಾತಕಂ. ಉತ್ತಮರು ಅನ್ನೋದ್ರೊಳಗೆ ಎರಡು ಭಾಗ ಆಗುತ್ತೆ. ಈಗ ಉದಾಹರಣೆಗೆ ತಂದೆ, ಕಕ್ಕ, ಸೋದರ ಮಾವ, ಈ ತರಹದ ಉತ್ತಮತೆ ಏನು ಈ ಜನ್ಮದೊಳಗಿದೆ ನೋಡಿ, ವ್ಯವಹಾರದ ದೃಷ್ಟಿಯಲ್ಲಿ ಗುರುಗಳು, ಹಿರಿಯರು, ದೊಡ್ಡವರು, ಅಂಥವರ ಸ್ತ್ರೀಯರ ಸಂಘವನ್ನ ಮಾಡಿದರೆ ಅದು ಮಹಾಪಾತಕ. ಆದರೆ ಸ್ವರೂಪ ಯೋಗ್ಯತೆಯಲ್ಲಿಯೇ ಉತ್ತಮರಾಗಿರ್ತಾರೆ, ಇವತ್ತಿನ ಜನ್ಮದಲ್ಲಿ ಅಲ್ಲ, ಯೋಗ್ಯತೆಯಲ್ಲಿ, ಜೀವಸ್ವರೂಪದ ಯೋಗ್ಯತೆಯಲ್ಲಿಯೇ ತಮಗಿಂತಲೂ ಉತ್ತಮರಾದವರು ಮನುಷ್ಯೋತ್ತಮರು ಅಂತ ಯಾರಿದ್ದಾರೆ, ಅಂತಹ ಮನುಷ್ಯೋತ್ತಮರ ಯೋಗ್ಯತೆಯಲ್ಲಿ ತನಗಿಂತ ಸ್ವರೂಪತಃ ಉತ್ತಮರು. ಆದರೆ ಅವರ ಕೆಟಗರಿ ಏನು? ಉತ್ತಮರು ಅಂದ್ರೆ ಬಹಳ ಜನ ಇದ್ದಾರೆ. ನಮಗಿಂತಲೂ ಸ್ವರೂಪತಃ ಉತ್ತಮರು ಮನುಷ್ಯರು ಇದ್ದಾರೆ, ಋಷಿಗಳು ಇದ್ದಾರೆ, ದೇವತೆಗಳು ಇದ್ದಾರೆ. ಋಷಿಗಳು ದೇವತೆಗಳು ಅವ್ರನ್ನೆಲ್ಲ ಬಿಟ್ಬಿಡಿ, ಅದು ಬಹಳ ದೊಡ್ಡದು. ನನಗಿಂತಲೂ ಸ್ವರೂಪತಃ ಉತ್ತಮರಾದ ಮನುಷ್ಯರು ಅಂತ ಯಾರಿದ್ದಾರೋ ಅಂತಹ ಮನುಷ್ಯರ ಸ್ತ್ರೀಯರ ಸಂಘವನ್ನ ಇವನು ಮಾಡಿದರೂ ಕೂಡ, ಅವರ ಅವರ ಅಪೇಕ್ಷೆಯನ್ನ, ದರ್ಶನವನ್ನ ಮಾಡಿದರೂ ಕೂಡ, ಅವರ ಬಗ್ಗೆ ಕಾಮನೆಯನ್ನು ಮಾಡಿದರು, ಸಂಘ ಮಾಡಬೇಕಾಗಿಲ್ಲ. ಸ್ವರೂಪತಃ ತನಗಿಂತಲೂ ಉತ್ತಮರಾದ ಮನುಷ್ಯರ ಸ್ತ್ರೀಯರ ದರ್ಶನ ಅಥವಾ ಇಚ್ಛೆ ಇಷ್ಟನ್ನು ಮಾಡಿದರೂ ಕೂಡ ಅದು ಸುಮಹಾಪಾತಕ. ಬರೀ ಮಹಾಪಾತಕ ಅಲ್ಲ, ಸುಮಹಾಪಾತಕ. ಅವರ ಸಂಘವನ್ನು ಮಾಡಿದರೆ ಸುಮಹತ್ತರ ಪಾತಕ, ಇನ್ನೂ ದೊಡ್ಡದು. ಇನ್ನು ಋಷಿಗಳ ಸ್ತ್ರೀಯರ ಸಂಗಮ, ಸೋತ್ತಮರಾದಂತಹ ಋಷಿಗಳ ಸ್ತ್ರೀಯರಲ್ಲಿ ಮನಸ್ಸನ್ನು ಇಟ್ಟರೂ ಕೂಡ ಅದು ತಥೋಧಿಕ, ಅದಕ್ಕಿಂತ ದೊಡ್ಡದು. ಅದರೊಳಗೂ ಮತ್ತೆ ಎರಡು ಭಾಗ ಮಾಡಿಕೊಳ್ಳೋದು, ಅವಾಂತರ. ಅವರನ್ನ ಅಪೇಕ್ಷೆ ಪಡೋದು, ಅವರ ಸಂಘ ಮಾಡೋದು. ಇನ್ನು ದೇವತೆಗಳ, ಇಲ್ಲಿ ಒಂದು ಅಭಿಪ್ರಾಯವನ್ನ ತಾಮ್ರಪರ್ಣಿ ಆಚಾರ್ಯರಂತಾರೆ, ಇಲ್ಲಿ ಹಿಂದೆ ಎಲ್ಲಿಯೂ ಮನಸ್ಸು ಅಂತ ಶಬ್ದ ಬಂದಿಲ್ಲ, ಇಲ್ಲಿ ಮಾತ್ರ ಮನಸೋಗತಿ ಅಂತ ಯಾಕಂದಿದ್ದಾರೆ ಅಂದ್ರೆ ನಿಜವಾಗಿ ಅವರ ಸಂಘವನ್ನ ಮಾಡ್ಲಿಕ್ಕಂತೂ ಆಗೋದೇ ಇಲ್ಲ. ಆದ್ದರಿಂದ ಅದಕ್ಕೋಸ್ಕರನೇ ಇಲ್ಲಿ ಅವಾಂತರ ಪ್ರಭೇದ ಶ್ರೀಮದಾಚಾರ್ಯ ಮಾಡ್ಲಿಕ್ಕೆ ಹೋಗಲಿಲ್ಲ. ಸ್ವೋತ್ತಮರಾಗಿರುವಂತಹ ಋಷಿಗಳ ಸ್ತ್ರೀಯರ ಸಂಘ, ದೇವತಾ ಸ್ತ್ರೀಯರ ಸಂಘವನ್ನ ಮಾಡಲಿಕ್ಕೆ ಬೇರೆಯವರಿಗೆ ಪ್ರಾಯ ಸಾಧ್ಯವಾಗೋದೇ ಇಲ್ಲ. ಸ್ವಚ್ಛದಾರ ಪರಿಗ್ರಹಾತ್ ಅನ್ನೋದು ಅಪವಾದಕ್ಕೆ ಒಂದೆರಡಿದೆ, ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಅಂತ. ಆದರೆ ಅದನ್ನು ಬಿಟ್ಟರೆ ಪ್ರಾಯ ಉತ್ತಮರಾದಂತಹ ಅವರ ಸ್ತ್ರೀಯರ ಋಷಿಗಳ ದೇವತೆಗಳ ಸ್ತ್ರೀಯರ ಸಂಘವನ್ನ ಅಧಮರಿಗೆ ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಕೇವಲ ಮಾನಸಿಕವಾದಂತಹ ಅಪೇಕ್ಷೆಯೇ ಅವರನ್ನ ಅಧೋಗತಿಗೆ ಕಳಿಸ್ತದೆ. ಅದಕ್ಕೋಸ್ಕರ ಋಷಿದಾರೇಶು ಮನಸೋಗತಿರೇವ ತಥೋಧಿಕ. ದೇವದಾರಾಭಿ ಕಾಮಾನಾಂ, ದೇವತೆಗಳ ಸ್ತ್ರೀಯರನ್ನ ಅಪೇಕ್ಷೆ ಪಡುವವರ ಸಂಘವನ್ನ ಮಾಡಿದರೂ ಕೂಡ ಅದು ಇನ್ನೂ ಮಹಾಪಾತಕ. ಕಿಮಿ ವಿಷ್ಣೋಹೋ, ಇನ್ನು ಸಾಕ್ಷಾತ್ ವಿಷ್ಣುವಿನ ಸ್ತ್ರೀ ಲಕ್ಷ್ಮಿ, ಅಂತಹ ಲಕ್ಷ್ಮೀ ಸಂಘವನ್ನ ಅಪೇಕ್ಷೆ ಮಾಡುವ, ರುಕ್ಮಿಣಿ ಮೊದಲಾದವರ ಸಂಘವನ್ನ ಅಪೇಕ್ಷೆ ಪಡುವಂತಹ ಏನು ಜರಾಸಂಧಾದಿಗಳಿದ್ದರಲ್ಲ, ಅದು ಎಂತಹ ಮಹಾಪಾತಕ ಅಂತ ಏನು ಹೇಳೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಿಮ ವಿಷ್ಣೋಸ್ತೋ ಯೋಷಿತ್ ಸಂಘಸ್ಯ ವ್ಯತ್ಯಯ ಸ್ಥಿತೇ, ಈ ರೀತಿ ಯೋಷಿತ್ ಸಂಘದ ಒಂದು ವ್ಯತ್ಯಯ, ವ್ಯತ್ಯಾಸ, ತಾರತಮ್ಯ, ಸ್ವಸ್ತ್ರೀ ಸಂಘ ಬಿಟ್ಟು ಪರಸ್ತ್ರೀ ಸಂಘ ಮಾಡುವುದೇನಿದೆ ಇದು ಯೋಷಿತ್ ಸಂಘದ ವ್ಯತ್ಯಯ, ವ್ಯತ್ಯಾಸ. ಆ ವ್ಯತ್ಯಾಸದೊಳಗೂ ಕೂಡ ಯೋಷಿತ್ ಸಂಘದ ವ್ಯತ್ಯಯ ಅಂದ್ರೆ ತಾರತಮ್ಯ. ಆ ತಾರತಮ್ಯದಲ್ಲಿ ಅತ್ಯುತ್ತಮವಾದ, ಅತ್ಯುತ್ತಮ ಅಂದ್ರೆ ಅತ್ಯಂತ ನೀಚವಾದ, ಹೇಯವಾದ ಉತ್ತಮ ಸ್ತ್ರೀಯರ ಸಂಘವನ್ನ ಮಾಡಿದರೆ ಅವರಿಗೆ ಅಂಧಂತಮಸ್ಸಾಗ್ತದೆ ಎನ್ನುವುದು ಭಾಗವತದ ಅರ್ಥ. ಸ್ವಲ್ಪ ಕಠಿಣ ಇದೆ ಆ ಶಬ್ದ. ಯೋಷಿತ್ ಸಂಘಸ್ಯ ವ್ಯತ್ಯಯ ಸ್ಥಿತೇ ಅಂದ್ರೆ ಯೋಷಿತ್ ಸಂಘದ ವ್ಯತ್ಯಾಸದಲ್ಲಿ, ವಿಪರ್ಯಯದಲ್ಲಿ ಇದ್ದವರು ಯಾರೋ,
ಸ್ವಸ್ತ್ರೀ ಸಂಘವನ್ನು ಬಿಟ್ಟು ಪರಸ್ತ್ರೀ ಸಂಘ ಮಾಡಿದವರು ಯಾರೋ ಅದರಲ್ಲಿಯೂ ಯೋಷಿತ್ ಸಂಘಸ್ಯ ವ್ಯತ್ಯಯ ಸ್ಥಿತೇ, ವ್ಯತ್ಯಯ ಅಂದ್ರೆ ತಾರತಮ್ಯ. ಆವಾಗ ಆ ಸ್ತ್ರೀ ಸಂಘದಲ್ಲಿರುವ ಏನು ತಾರತಮ್ಯ ಇದೆ ಆ ತಾರತಮ್ಯದೊಳಗಿನ ಕೊನೆಯದಾದಂತಹ ವಿಷ್ಣು ಸ್ತ್ರೀ ಸಂಘವನ್ನ ಅಪೇಕ್ಷೆ ಪಟ್ಟವರು, ಆ ಅಪೇಕ್ಷೆ ಪಟ್ಟವರ ಸಂಘ ಮಾಡಿದವರು ಯಾರಿದ್ದಾರೋ ಅವರಿಗೆ ಸಮಾನವಾದ ಪಾತಕ ಇನ್ಯಾವುದೂ ಇಲ್ಲ. ಅವರಿಗಾಗುವ ನರಕನೂ ಅಷ್ಟು ದೊಡ್ಡದು. ನ ಸಮಂ ಪಾತಕಂಕ್ವಾಪಿ ನಹಿ ಸ್ವಸ್ತ್ರ್ಯಭಿಕಾಮತಃ. ತಾನು ವಿಹಿತವಾದ ರೀತಿಯಲ್ಲಿ ವಿವಾಹವಾದಂತಹ ಸ್ತ್ರೀಯನ್ನ ಅಪೇಕ್ಷೆ ಪಟ್ಟರೆ ಸರ್ವಥಾ ದೋಷ ಇಲ್ಲ, ತಪ್ಪಿಲ್ಲ. ಅದು ಯೋಗ್ಯ ದೇಶ ಯೋಗ್ಯ ಕಾಲದಲ್ಲಿ. ದೇಶಕಾಲಗಳನ್ನು ಮೀರಿದರೆ ಅಲ್ಲಿಯೂ ಪಾಪ ಇದೆ, ಸಣ್ಣ ಸಣ್ಣ ಪಾಪ. ಅವಜ್ಞಾತ ಮಾಧವಾದೇಹೇ ತಸ್ಮಾತ್ತಂ ದೂರತಸ್ಥಿಚೇತ್. ಅವನು ಪರಮಾತ್ಮನ ತಿರಸ್ಕಾರ ಮಾಡಿದಂತೆ ಆಗ್ತದೆ. ಆದ್ದರಿಂದ ಅಂಥವರ ಸಂಘವನ್ನು ನಾವು ಸರ್ವಥಾ ಮಾಡಬಾರದು. ಇಷ್ಟ ಆಯಿತು. ಇನ್ನು ಮೇಲೆ ಇದರ ಫಲ ಏನು ಅಂತ ಹೇಳ್ತಾರೆ. ಈಗೆಲ್ಲರೂ ಸ್ವಲ್ಪ ಎಚ್ಚರಾಗಿ ಕೇಳ್ರಿ. ಪಾಪದ ಫಲ ಏನು ಅಂತ ಕೇಳಿದರೆ ಆ ಪಾಪ ಬಿಡಬೇಕು ಅಂತ ಅನಿಸ್ತದೆ, ಇಲ್ಲದ್ರೆ ಗೊತ್ತೇ ಆಗೋದಿಲ್ಲ. ಕ್ಷುದ್ರ ಪಾಪ, ಯಾಕಂದ್ರೆ ಆ ಕ್ಷುದ್ರ ಅನ್ನೋ ಶಬ್ದನೇ ಬಹಳ ಕೆಟ್ಟಿದೆ. ಇದೇನು ಕ್ಷುದ್ರ ಪಾಪ? ಅವಶ್ಯ ಮಾಡ್ಬೋದು ಅಂತ ಹೇಳಿದಾಗೆ ಅಂತ ಮಾಡ್ಬೋದು ಅಂತ ಹೇಳೋದಲ್ಲ, ಪಾಪಗಳ ತಾರತಮ್ಯ ಅಷ್ಟೇ ಅದು. ಆದರೆ ಆ ಕ್ಷುದ್ರ ಪಾಪಕ್ಕೂ ಅನರ್ಥ ಇದ್ದೇ ಇದೆ. ಏನಿದೆ ಅದನ್ನ ಹೀಗೆ ತಿಳಿಯಬಹುದು. ಕ್ಷುದ್ರ ಪಾಪ ಅಂದ್ರೆ ಯಾವುದು? ಇರುವೆ ಮೊದಲಾದವುಗಳನ್ನು ಕೊಲ್ಲೋದು, ಪಿಪೀಲಿಕಾ ವಧ. ಅಂತಹ ಕ್ಷುದ್ರ ಪಾಪದ ಫಲ ಏನು ಅಂದ್ರೆ ಮಾನುಷೇಷು ಚ ದುಃಖಿತ್ವಂ. ಮನುಷ್ಯರಾಗಿಯೇ ಹುಟ್ಟಿದಾಗ ನಾನಾ ವಿಧವಾದ ದುಃಖಗಳನ್ನು ಈ ಭೂಲೋಕದಲ್ಲಿಯೇ ಅನುಭವಿಸ್ತಾನೆ. ನರಕಕ್ಕೇನು ಹೋಗೋದಿಲ್ಲ. ಆದರೆ ಮನುಷ್ಯರಾಗಿ ಇಲ್ಲಿ ಹುಟ್ಟಿದಾಗಲೇನೆ ಅನೇಕ ತರಹದ ದುಃಖಗಳನ್ನು ಅನುಭವಿಸ್ತಾನೆ. ಮಾನುಷೇಷು ದುಃಖಿತ್ವಂ ಕ್ಷುದ್ರ ಪಾಪ ಫಲಂ ಸ್ಮೃತಂ. ಇನ್ನು ಕ್ಷುದ್ರ ಪಾಪದ ಮೇಲೆ ಪಾಪ ಅಂತ ಅಂದ್ರೆ ಅಸ್ಥಿಗಳು, ಎಲುಬುಗಳಿರುವಂತಹ ಪ್ರಾಣಿಗಳ ಹತ್ಯೆ ಅಥವಾ ಪರಸ್ತ್ರೀಯರ ದರ್ಶನ, ಫಲಚೌರ್ಯ, ಹಣ್ಣು ಮೊದಲಾದವುಗಳನ್ನು, ಹಣ್ಣು, ತಂಬಿಗೆ, ಥಾಲಿ, ಪಂಜ ಇವುಗಳ ಕಳ್ಳತನ ಅಥವಾ ಎಲುಬಿರುವ ಪ್ರಾಣಿಗಳನ್ನು ಹತ್ಯೆ ಮಾಡೋದು. ಈ ತರಹದ ಪಾಪಗಳಿಗೆ ಫಲ ಏನು ಅಂದ್ರೆ ಜನ್ಮಾಂತರದಲ್ಲಿ ಇವನು ಅಂತ್ಯಜನಾಗಿ ಹುಟ್ಟುತ್ತಾನೆ, ವರ್ಣಭಾಕ್ಯತ್ವ, ಅಥವಾ ಪಶು ಪಕ್ಷಿ ಪ್ರಾಣಿಯಾಗಿ ಹುಟ್ಟುತ್ತಾನೆ. ಅಂದ್ರೆ ನೀನು ಇನ್ನೊಬ್ಬರ ಕಡೆಯಿಂದ ಹೀಗೆ ಹೊಡೆಸಿಕೊಂಡು ಸಾಯಿ ಅನ್ನೋದಕ್ಕೆ ಅವನನ್ನು ತಿರ್ಯೋಗ್ಯೋನಿಯಲ್ಲಿ ಹುಟ್ಟಿಸ್ತಾನೆ. ಎರಡು ಕಾಲಿನ ಮನುಷ್ಯ ಅಂತನ್ನೋದಕ್ಕೆ ಸೊಕ್ಕು ಬಂದಿದೆ ನಿನಗೆ, ಸುಮ್ಮನೆ ಪಾಪ ಪ್ರಾಣಿಗಳನ್ನು ಹಿಂಸೆ ಮಾಡ್ತೀಯ. ಹಾಗಾದ್ರೆ ಆ ಅಸ್ಥಿ ಇರುವ ಪ್ರಾಣಿಗಳನ್ನು ಹಿಂಸೆ ಮಾಡಿದ್ದಕ್ಕೆ ನೀನು ಅದೇ ತರಹದ ಅಸ್ಥಿ ಇರುವ ಪ್ರಾಣಿಯಾಗಿ ಹುಟ್ಟಿ ಅದರಂತೆಯೇ ಇನ್ನೊಬ್ಬರಿಂದ ಹೊಡೆಸಿಕೊಂಡು ಸಾಯೋ ಹಾಗೆ ಮಾಡ್ತೀನಿ ಅಂತನ್ನುವ ರೀತಿಯಲ್ಲಿ ದೇವರು ಅವನನ್ನ ತಿರ್ಯಗ್ಯೋನಿಯಲ್ಲಿ ಹುಟ್ಟಿಸ್ತಾನೆ ಅಥವಾ ವರ್ಣಭಾಷ್ಯನಾಗಿ ಹುಟ್ಟುತ್ತಾನೆ. ಯಾವ ಶಾಸ್ತ್ರಾದಿಗಳನ್ನು ಓದುವಂತಹ ಅವಕಾಶ ಇಲ್ಲದೇ ಇದ್ದ ಹಾಗೆ ಅಂತ್ಯಜನಾಗಿ ಹುಟ್ಟುವಂತಹ ಪ್ರಸಂಗ ಅವನಿಗೆ ಬರ್ತದೆ. ಆದ್ದರಿಂದ ಎಲ್ಲಿ ಹೋಯ್ತು? ತಿರ್ಯಗ್ಯೋನಿ ಗತಿಸ್ತಥ. ಇನ್ನು ಕ್ಷುದ್ರಪಾತಕ. ಕ್ಷುದ್ರಪಾತಕ ಅಂದ್ರೆ ಯಾವುದು ತಿಳ್ಕೊಳ್ರಿ. ಕೇವಲ ಪರಸ್ತ್ರೀಯರ ದರ್ಶನ ಅಷ್ಟೇ, ಸಂಘ ಅಲ್ಲ. ಪರಸ್ತ್ರೀಯರನ್ನ ದರ್ಶನ ಮಾಡಿದ ಕ್ಷುದ್ರಪಾತಕದ ಫಲ ಏನು ಅಂದ್ರೆ ಕ್ಷುದ್ರ ಕ್ಷುದ್ರ ಅಂತ ಅದಕ್ಕೇನು ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂಡಿದ್ರಿ, 1000 ವರ್ಷ ನರಕ ಆಗ್ತದೆ ಪರಸ್ತ್ರೀಯರ ದರ್ಶನ ಮಾಡೋ ಮಾತ್ರದಿಂದ. 1000 ವರ್ಷ ನರಕಂ ಕ್ಷುದ್ರಪಾತಕಜಂ ಫಲಂ. ಕ್ಷುದ್ರಪಾತಕದಿಂದ ಆಗುವಂತಹ ಫಲ. ಇನ್ನು ಉಪಪಾತಕ, ಪರಸ್ತ್ರೀ ಸಂಘವನ್ನು ಮಾಡಿದರೆ ಆಗುವ ಪಾಪ ಎಷ್ಟು ಅಂದ್ರೆ ಯುಗಮಾತ್ತಕಂ. 1 ಯುಗದವರೆಗೆ ಪೂರ್ಣವಾಗಿ ನರಕ. ಬರೇ 1000 ವರ್ಷ ಅಲ್ಲ, ಅದರೊಳಗೂ ಹೀಗೆ ಹೇಳಬಹುದು ಅಂತ ನನಗನಿಸ್ತದೆ. ಯುಗ ಅಂದ್ರೆ ಯಾವ ಯುಗ ಅಂತ ಹೇಳಿಲ್ಲ. ಅದೇನು ಕೃತಯುಗನೋ, ತ್ರೇತಾಯುಗನೋ, ದ್ವಾಪರಯುಗನೋ, ಕಲಿಯುಗನೋ ಅಂತ. ಪ್ರಾಯ ಅಲ್ಲಿಯೂ ಕೂಡ ಪರಸ್ತ್ರೀ ಅಂತನ್ನುವುದರಲ್ಲಿಯೂ ತಾರತಮ್ಯ ಇದೆ. ಆ ಪರಸ್ತ್ರೀ ಬ್ರಾಹ್ಮಣ ಸ್ತ್ರೀಯೋ, ಕ್ಷತ್ರಿಯ ಸ್ತ್ರೀಯೋ, ವೈಶ್ಯ ಸ್ತ್ರೀಯೋ, ಶೂದ್ರ ಸ್ತ್ರೀಯೋ ಇತ್ಯಾದಿಗಳ ತಾರತಮ್ಯಕ್ಕೆ ತಕ್ಕ ಹಾಗೆ ಬಹಳ ಉತ್ತಮ ಸ್ತ್ರೀಯರ ಸಂಘ ಮಾಡಿದ್ದ. ಉತ್ತಮ ಅಂದ್ರೆ ಸೋತ್ತಮ ಅಲ್ಲ, ಪರಸ್ತ್ರೀಯರಲ್ಲೇನೆ ಬ್ರಾಹ್ಮಣ ಸ್ತ್ರೀ ಸಂಘ ಮಾಡಿದ್ರೆ ಕೃತಯುಗದಲ್ಲಿ ಆಗುವಷ್ಟು ನರಕ. ಒಂದು ಕೃತಯುಗಕ್ಕೆ ಎಷ್ಟು ವರ್ಷ? 18 ಲಕ್ಷ.
17 ಲಕ್ಷ ಅಷ್ಟು ವರ್ಷಗಳವರೆ ನರಕ. ಕ್ಷತ್ರಿಯ ಸ್ತ್ರೀ ಆದರೆ ಸ್ವಲ್ಪ ತ್ರೇತಾಯುಗದಷ್ಟು, ವೈಶ್ಯ ಸ್ತ್ರೀ ಆದರೆ ದ್ವಾಪರ ಯುಗದಷ್ಟು, ಶೂದ್ರ ಸ್ತ್ರೀ ಆದರೆ ಕಲಿಯುಗದಷ್ಟು. ಹೀಗೆ ಮಾಡ್ಕೊಳ್ಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಶ್ರೀಮದಾಚಾರ್ಯರು ಯುಗ ಅಂದಿದ್ದಾರೆ, ಯಾವ ಯುಗ ಅಂತ ಹೇಳಿಲ್ಲ. ನರಕಂ ಯುಗ ಮಾತ್ರಕಂ, ಪರಸ್ತ್ರೀ ಸಂಘವನ್ನ ಮಾಡಿದಾಗ ಅವನಿಗೆ ಒಂದು ಯುಗದವರೆಗೆ ನರಕ. ಇನ್ನು ಪಾತಕ, ಶೂದ್ರ ಹತ್ಯಾದಿಗಳನ್ನು ಮಾಡಿದರೆ ಅವನಿಗೆ ಚತುರ್ಯುಗ ಅವಸಾನ ಅಂತ 4 ಯುಗಗಳವರೆಗೆ ಅವನಿಗೆ ನರಕವಾಗ್ತದೆ. 4 ಯುಗಗಳು ಸೇರಿದರೆ ಎಷ್ಟೋ ಅಷ್ಟು ವರ್ಷಗಳವರೆಗೆ ನರಕವಾಗ್ತದೆ. ಇನ್ನು ಮಹಾಪಾತಕ ಮಾಡಿದರೆ, ಬ್ರಹ್ಮಹತ್ಯಾದಿಗಳನ್ನು ಮಾಡಿದರೆ, ಅಥವಾ ಪಿತ್ರಾದಿ ದಾನದರ್ಶನ, ಮಾತೃಗಮನಾದಿಗಳನ್ನ, ಪಿತೃವ್ಯಾನಿ ಗಮನಾದಿಗಳನ್ನು ಮಾಡಿದರೆ, ಮಾತುಲಾನಿ ಗಮನಾದಿಗಳನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ ಒಂದು ಕಲ್ಪದವರೆಗೆ ನರಕ ಆಗ್ತದೆ. ಏನು ಪ್ರಚಂಡ ಇದೆ! 71 ಮಹಾಯುಗ ಆದರೆ ಒಂದು ಮನ್ವಂತರ, ಅಂತ 14 ಮನ್ವಂತರ ಆದರೆ ಒಂದು ಕಲ್ಪದವರೆಗೆ ನರಕ ಆಗ್ತದೆ. ಮಹಾಪಾತಕ ಜನ್ಯಂಚ ಕಲ್ಪಾವಧಿ ಸಮೀರಿತಂ. ಇನ್ನು ಸುಮಹಾಪಾತಕ, ದೇವಸ್ವಹರಣ. ಇದನ್ನು ಬೋರ್ಡ್ ಬರೆದು ಹಚ್ಚಬೇಕು ನಿಜವಾಗಿ ಎಲ್ಲ ದೇವಸ್ಥಾನಗಳಲ್ಲಿ. ದೇವರ ಸ್ವತ್ತನ್ನ ಯಾರಾದರೂ ಅಪಹಾರ ಮಾಡಿದರೆ, ದೇವರ ಸ್ವತ್ತು ಅಂದ್ರೆ ಬರೀ ತಮ್ಗಿ ತಾಲಿ ಹಲಗಾರ್ತಿ ಇದನ್ನು ತಿಳ್ಕೊಬೇಡ್ರಿ. ಎಷ್ಟೋ ಜನ ದೇವರ ಭೂಮಿಯನ್ನೇ ಎಂಕ್ರೋಚ್ಮೆಂಟ್ ಮಾಡಿ ಕದ್ದು ಬಿಡ್ತಾರೆ. ದೇವಸ್ಥಾನಗಳ ಹೆಸರಿನಲ್ಲಿರುವಂತಹ ಭೂಮಿಗಳನ್ನ ಏನೇನೋ ಮಾಡಿಕೊಂಡು ಕದ್ದು ಬಿಡುವವರಿದ್ದಾರೆ. ಕಾಶಿಯಲ್ಲಿ ದೊಡ್ಡದಾದಂತಹ ಉತ್ತರಾದಿ ಮಠ ಇತ್ತು, ಈಗೂ ಇದೆ ಚಿಕ್ಕದು. ಹಿಂದೆ ದೊಡ್ಡದಿತ್ತು, ಸತ್ಯಬೋಧರ ಕಾಲದಲ್ಲಿ ದೊಡ್ಡದಾದ ಉತ್ತರಾದಿ ಮಠ ಇತ್ತು. ಸತ್ಯಬೋಧ ತೀರ್ಥ ಮಠ ಅಂತ ಹೆಸರು. ಒಬ್ಬ ಮಹಾನುಭಾವ ಬಂದ, ತನ್ನ ಮಗನಿಗೆ ಸತ್ಯಬೋಧ ಅಂತ ಹೆಸರಿಟ್ಟು ಅದನ್ನು ತೊಗೊಂಡು ಹೋಗ್ಬಿಟ್ಟ. ಕೃಷ್ಣಾರ್ಪಣ. ಹೀಗೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ದೇವಸ್ವಹರಣ, ಆ ದೇವರ ಸ್ವತ್ತನ್ನು ಅಪಹಾರ ಮಾಡಿದರೆ ಆಗುವಂತಹ ಏನು ಸುಮಹಾಪಾತಕ ಇದೆ, ಅಥವಾ ಸ್ವರೂಪಯೋಗ್ಯತೆಯಲ್ಲಿ ತನಗಿಂತಲೂ ಉತ್ತಮರಾದ ಮನುಷ್ಯ ಸ್ತ್ರೀಯರ ದರ್ಶನ ಮಾತ್ರದಿಂದ ಬರುವಂತಹ ಪಾಪ ಏನಿದೆ, ಬ್ರಹ್ಮಲಯ ಪರ್ಯಂತಂ. ಬ್ರಹ್ಮದೇವರ ಒಂದು ದಿವಸ ಅಲ್ಲ, ಒಂದು ಕಲ್ಪ ಅಂದ್ರೆ ಒಂದು ದಿವಸ, 100 ವರ್ಷ ಬ್ರಹ್ಮದೇವರ ಸಂಪೂರ್ಣವಾದ ಏನು 100 ವರ್ಷದ ಮಹಾಕಲ್ಪ ಇದೆ, ಅಷ್ಟು ದೊಡ್ಡದಾದಂತಹ ನರಕ ಅವನಿಗೆ ಆಗ್ತದೆ. ಬ್ರಹ್ಮಲಯ ಪರ್ಯಂತಂ. ಇದಾದ ಮೇಲೆ ಯಾವುದು? ತತ್ಪರಾಣಾಂ ಪಾತಕಾನಾಂ. ಇದರ ಮುಂದಿನ ಪಾತಕಗಳೇನಿವೆ ಅಂದರೆ ಸುಮಹತ್ತರ ಪಾತಕ, ದೇವತೆಗಳ ಅವಜ್ಞ, ದೇವತೆಗಳ ತಿರಸ್ಕಾರ, ಸ್ವೋತ್ತಮರಾದ ಬೇರೆ ಋಷಿಗಳೋ ಮುನಿಗಳೋ ತನ್ನ ಗುರುಗಳೋ ಯಾರೋ ತನಗಿಂತಲೂ ಉತ್ತಮರಾದಂತಹ ಯಾವುದೇ ಜ್ಞಾನಿಗಳ ತಿರಸ್ಕಾರವನ್ನ ಮಾಡಿದರೂ ಸರಿ, ಅಥವಾ ಸ್ವರೂಪತಃ ತನಗಿಂತಲೂ ಉತ್ತಮರಾದ ಮನುಷ್ಯ ಸ್ತ್ರೀಯರ ಸಂಘವನ್ನ ಮಾಡಿದರೂ ಸರಿ, ಅವನಿಗೆ ಅಂಧಂತಮಸ್ಸೆ ಆಗು, ಬೇರೆದಿಲ್ಲೇ ಇಲ್ಲ. ಅದರ ಮುಂದಿಂದೆಲ್ಲವೂ ಕೂಡ ಪರಮಾತ್ಮನ ದ್ರೋಹವನ್ನು ಮಾಡಿದರೂ ಅಂಧಂತಮಸ್ಸೆ. ಹಾಗಾದ್ರೆ ತಾರತಮ್ಯ ಇಲ್ಲ ಅಂತ ತಿಳ್ಕೋಬೇಡಿ, ತಾರತಮ್ಯ ಇದೆ, ಹೆಸರು ಒಂದೇ, ಅಂಧಂತಮಸ್ಸು. ಆದರೆ ಅಲ್ಲಿ ಆಗುವ ದುಃಖದಲ್ಲಿ ತಾರತಮ್ಯ. ದೇವತೆಗಳ ತಿರಸ್ಕಾರ ಮಾಡಿದಾಗ ಆಗುವ ದುಃಖಕ್ಕಿಂತಲೂ ಪರಮಾತ್ಮನ, ವಾಯುದೇವರ ದ್ರೋಹ ಮಾಡಿದಾಗ ಅದಕ್ಕಿಂತಲೂ ಪರಮಾತ್ಮನ ದ್ರೋಹ ಮಾಡಿದಾಗ ದುಃಖದಲ್ಲಿ ಆಧಿಕ್ಯ ಇದೆ. ಆದರೆ ಆ ತಮಸ್ಸು ಮಾತ್ರ ಎಲ್ಲರಿಗೂ ಸಮಾನ. ಇಷ್ಟಿದೆ. ಯಾವ ಪಾಪ ಮಾಡ್ತೀರಿ, ಯಾವುದು ಬಿಡ್ತೀರಿ ನೋಡ್ಕೊಟ್ರು. ತತ್ಪರಾಣಾಂ ಇಲ್ಲ ಮಾಡೋರು ಯಾರು ಇಲ್ಲಿ ಬಂದಿಲ್ಲ ಪಾಪ, ಸುಮ್ಮನೆ ಯಾಕೆ. ತತ್ಪರಾಣಾಂ ಪಾತಕಾನಾಂ ಫಲಂ ಅಂಧಂತಮಸ್ಮೃತಂ ಅಧೋಧೋ ದುಃಖ ಬಹುಲಂ. ತಮಸ್ಸು ಅಂತ ಒಂದೇ ಆದರೂ ಕೂಡ ಮುಂದಿನ ಪಾತಕಗಳಿಗೆ ದುಃಖ ಹೆಚ್ಚು. ವಿಷ್ಣುಧಾರಾಭಿಮರ್ಶನಾತ್ ವಧಾದಪಿ ಧಾರಸ್ಯ ದರ್ಶ. ವಿಷ್ಣುಧಾರಾಭಿಮರ್ಶನಾತ್, ಲಕ್ಷ್ಮೀದೇವಿಯನ್ನ ಅಪೇಕ್ಷೆ ಮಾಡುವಂತಹ ದೈತ್ಯರಿದ್ದಾರಲ್ಲ ಅವರಿಗಂತೂ ಮಹಾ ದುಃಖ ಆಗ್ತದೆ. ಯಾಕೆ? ದೇವರನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಕೊಲ್ಲಿಕ್ಕಂತೂ ಸಾಧ್ಯ ಇಲ್ಲ, ಹತ್ಯೆ ಮಾಡೋ ಪ್ರಯತ್ನ ಮಾಡಿದವರು ಅನೇಕ ಜನ ಇದ್ದಾರೆ, ದೇವರೆದುರಿಗೆ ಯುದ್ಧಕ್ಕೆ ನಿಂತವರು. ಅವರಿಗಿಂತ ಇವರಿಗೆ ಯಾಕೆ ಜಾಸ್ತಿ ದುಃಖ ಅಂದ್ರೆ, ನೀವೇ ನೋಡ್ಕೊಳ್ಳಿ, ನಿಮ್ಮ ಮನುಷ್ಯರ ಅನುಭವದಿಂದಲೇ, ಲೋಕಾನುಭವದಿಂದಲೇ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತಾರೆ ಶ್ರೀಮದಾಚಾರ್ಯರು. ವಧಾದಪಿ ದಾರಸ್ಯ ಧರ್ಷಣಂ ಕೋಪಕಾರಣಂ. ತನ್ನನ್ನು ಹೊಡೆದರೂ ಅಡ್ಡಿ ಇಲ್ಲ, ತನ್ನ ಸ್ತ್ರೀಯ ಸಂಘ ಮಾಡಿದಾಗ ಏನು ಸಿಟ್ಟು ಬರ್ತದೋ ಆ ಸಿಟ್ಟು ಹೆಚ್ಚು. ತನ್ನನ್ನು ಹೊಡೆದದ್ದಕ್ಕಿಂತಲೂ ಸ್ತ್ರೀ ಸಂಘ ಮಾಡಿದಾಗ ಮನುಷ್ಯನಿಗೆ ಹೆಚ್ಚು ಸಿಟ್ಟು ಬರ್ತದೆ. ಹಾಗೆ ದೇವರನ್ನು ಹೊಡೆಯುವ ಪ್ರಯತ್ನ ಮಾಡಿದ ದುಷ್ಟರಿಗಿಂತಲೂ ಲಕ್ಷ್ಮೀ ಸಂಘವನ್ನು ಬಯಸಿದ ಏನು ದುಷ್ಟರಿದ್ದಾರೆ ಅವರ ಮೇಲೆ ದೇವರಿಗೆ ಕೋಪ ಹೆಚ್ಚು.
ತಸ್ಮಾತ್ ಹಾಗಾದ್ರೆ ಏನ್ ಮಾಡ್ಬೇಕಂತೀರಾ? ದೇವ್ಯ ಸದಾ ವಂದ್ಯಾ, ಮಹಾಲಕ್ಷ್ಮಿ, ದೇವತಾ ಸ್ತ್ರೀಯರು, ಋಷಿ ಸ್ತ್ರೀಯರು, ಮುನುಸ್ತ್ರೀಯರು, ಸೋತ್ತಮರಾದ ಮನುಷ್ಯರ ಸ್ತ್ರೀಯರಾಗಿರಬಹುದು ಅಥವಾ ಒಟ್ಟಾರೆ ಪರಸ್ತ್ರೀಯರಾಗಿರಬಹುದು, ಅವರೆಲ್ಲರನ್ನೂ ಕೂಡ ಅಗ್ನಿಯಂತೆ, ತಾಯಿಯಂತೆ ದೂರದಿಂದ ನಮಸ್ಕಾರ ಮಾಡಬೇಕೇ ಹೊರತು ಅವರನ್ನು ದುಷ್ಟದೃಷ್ಟಿಯಿಂದ ನೋಡೋದಾಗಲಿ ಸಂಗ ಮಾಡುವುದಾಗಲಿ ಸರ್ವಥಾ ಮಾಡಬಾರದು. ಇದು ಸಿದ್ಧಾಂತ. ತಸ್ಮಾತ್ ದೇವ್ಯ ಸದಾ ವಂದ್ಯಾ ಅಗ್ನಿವತ್ ನ ಅಭಿಕಾಮತಃ, ಕಾಮನೆಯಿಂದ ಅಲ್ಲ ಕಿಂತು ಅಗ್ನಿಯಂತೆ ಪೂಜ್ಯ ಭಾವನೆಯಿಂದ ದೂರದಿಂದ ನಮಸ್ಕಾರ ಮಾಡಿ ಇರಬೇಕು. ಇತಿ ಧರ್ಮ ತತ್ವೇ. ಹಾಗಾದರೆ ಈ ಶ್ಲೋಕಕ್ಕೆ ಎರಡರ್ಥ. ಒಂದು, ಭಗವಂತನಲ್ಲಿ ಅನ್ಯಥಾ ಬುದ್ಧಿಯನ್ನ ಮಾಡುವವರ ಸಂಘ ಮಾಡಬಾರದು, ಸ್ವೋತ್ತಮ ಸ್ತ್ರೀಯರ ಸಂಘವನ್ನ ಮಾಡುವಂತಹ ಪರಸ್ತ್ರೀ ಸಂಘ ಮಾಡುವಂಥವರ ಸಂಘವನ್ನ ಮಾಡಬಾರದು ಅನ್ನುವುದು ತಾತ್ಪರ್ಯವೇ ಹೊರತು ಸ್ವಸ್ತ್ರೀ ಸಂಘ ಮಾಡುವಂತಹ ಗೃಹಸ್ಥರ ಸಂಘವನ್ನು ಮಾಡಬಾರದು, ಅವರ ಜೊತೆಗೆ ಮಾತಾಡಿಸಬಾರದು, ಪಾಠ ಹೇಳಬಾರದು ಅಂತ ಅರ್ಥ ಅಲ್ಲ. ಎಷ್ಟಾಯ್ತು? ಉದ್ಧವಾಚ ಯಥಾ ತ್ವಾಂ ಅರವಿಂದಾಕ್ಷ ಯಾದೃಶಂ ವಾ ಯದಾತ್ಮಕಂ ಧ್ಯಾಯೇನ್ ಮುಮುಕ್ಷುರೇ ತನ್ಮೇ ಧ್ಯಾನಂ ತ್ವಂ ವಕ್ತುಮರ್ಹಸಿ. ಆಯ್ತು ಮಾರಾಯ, ಯಾರನ್ನೂ ಚಿಂತೆ, ಯಾವ ಸ್ತ್ರೀ ಬೇಡ, ಪುರುಷ ಬೇಡ, ಏನು ಬೇಡ, ನಿನ್ನ ಧ್ಯಾನ ಹೆಂಗೆ ಮಾಡ್ಬೇಕು ಅಷ್ಟು ಕೇಳಿ ಸಾಕಾಯ್ತು, ಹೊರಗಡಾಯ್ತು ಅಂತ. ನಿನ್ನ ಗುಣ ಏನು, ನಿನ್ನ ಸ್ವರೂಪ ಏನು ಹೇಳಿಬಿಡು ಸಾಕು. ಶ್ರೀ ಭಗವಾನು ಆಚ ಹೇಳ್ತೀನಿ ಕೇಳು ಮಾರಾಯ, ನನಗೂ ಸಾಕಾಗಿದೆ ನಿನಗೆ ಹೇಳಿ. ಸಮ ಆಸನ ಆಸೀನ ಸಮಕಾಯೋ ಯಥಾ ಸುಖಂ, ಸಮಾನವಾಗಿರುವ ಆಸನದಲ್ಲಿ ಕುಳಿತಿರ್ಬೇಕು. ಆಸನ ಕೂಡುವಾಗ ಸರಿಯಾದ ಆಸನದಲ್ಲಿ ಕೂತಿರ್ಬೇಕು. ಆಸನದಲ್ಲಿ ವ್ಯತ್ಯಾಸ ಇದ್ರೆ ಮನಸ್ಸಿಗೆ ವ್ಯಗ್ರತೆ ಬರ್ತದೆ, ಆ ಕಡೆಗೆ ಲಕ್ಷ್ಯ ಹೋಗ್ತದೆ, ನೋವಾಗ್ತಿರ್ತದೆ. ಆ ಕಡೆಗೆ ಚಿಂತೆಯೇ ಬರದೇ ಇರೋ ಹಾಗೆ ಸಮವಾದ ಆಸನದಲ್ಲಿ ಆಸೀನನಾಗಿರಬೇಕು. ದೇಹವು ರುಜುವಾಗಿರಬೇಕು, ಅಂಕುಡೊಂಕಾಗಿ ಕೂಡಬಾರದು, ಬೆನ್ನೋವು ಬರ್ತದೆ, ಅದರಿಂದ ಮನಸ್ಸು ವ್ಯಗ್ರ ಆಗ್ತದೆ. ಇಲ್ಲ ನನಗೆ ಸೀದಾ ಕುಳಿತರೇನೆ ಮನಸ್ಸಿಗೆ ವ್ಯಗ್ರತೆ ಬರ್ತದೆ, ನನಗೆ ಹೀಗೆ ಕುಳಿತರೇನೆ ಧ್ಯಾನ ಬರ್ತದೆ ಅಂತ ನನ್ನ ರೂಢಿ ಹಾಗೇ ಇರ್ತದೆ ಕೆಲವರಿಗೆ. ಎಷ್ಟು ಒಬ್ಬ ಹುಡುಗನಿಗೆ ಬೇಕಾದಷ್ಟು ಪಾಠ ಕಲಿಸಿದ್ರಂತೆ, ಅವನಿಗೆ ಏನು ಹೇಳಿದ್ರು ಕೊನೆಯವರೆಗೂ ಪರೀಕ್ಷೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಸಿಟ್ಟು ಬಂತು ಗುರುಗಳಿಗೆ, ಎಷ್ಟು ಪಾಠ ಹೇಳಿದ್ದೇನೆ ನಿನಗೆ, ಒಂದಕ್ಕಾದರೂ ಉತ್ತರ ಕೊಡಲಿಲ್ಲ ಅಂತ ಕಪಾಳಕ್ಕೆ ಹೊಡೆದ್ರಂತೆ. ಕೆಳಗೆ ಬಿದ್ದ, ಪಟ 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 ಎಲ್ಲದಕ್ಕೂ ಉತ್ತರ ಹೇಳಿದ. ಯಾಕೆ ಅಂದ್ರೆ ಅವನ ಅಭ್ಯಾಸ ಮಾಡುವಾಗ ಮಲಗಿನೇ ಮಾಡ್ತಿದ್ದ, ಮಲ್ಕೊಂಡ್ರೆ ಅವನಿಗೆ ನೆನಪಾಗ್ತದೆ. ಹೀಗಿರ್ತದೆ ಕೆಲವರಿಗೆ. ಅದಕ್ಕೆ ಯಥಾ ಸುಖಂ ಅಂದ್ರು, ನಿನಗೆ ಹೆಂಗೆ ಸುಖ ಆಗ್ತದೋ ಹಂಗೆ ಕೂಡು. ಸಾಮಾನ್ಯವಾಗಿ ರುಜುವಾಗಿ ಕುಳಿತರೆ ದೇಹಕ್ಕೆ ಒಳ್ಳೆಯದು, ಬೆನ್ನು ಬರೋದಿಲ್ಲ, ಸರಿ ಇರ್ತದೆ. ಬೇಡ ನನಗೆ ಅಂಕುಡೊಂಕಾಯಿ ಕೂತ್ರೇನೆ ಧ್ಯಾನ ಬರ್ತದೆ ಅಂದರೆ ಹಾಗೆ ಕೊಡು, ಯಥಾ ಸುಖ. ಹಸ್ತವು ಉತ್ಸಂಗ ಆದಾಯ, ಎರಡೂ ಹಸ್ತಗಳನ್ನು ತೊಡೆಯ ಮೇಲೆ ಹೀಗಿಟ್ಟುಕೊಂಡು ಸ್ವನಾಸಾಗ್ರ ಕೃತೇಕ್ಷಣ, ಮೂಗಿನ ತುದಿಯನ್ನ ಸ್ವಲ್ಪ ಕಣ್ಣು ತೆಗೆದು ನೋಡ್ತಾ ಅವನು ಧ್ಯಾನವನ್ನ ಮಾಡಬೇಕು. ಪ್ರಾಣಸ್ಥ ಶೋಧಯೇನ್ ಮಾರ್ಗಂ ಪೂರ ಕುಂಭಕರೇಚಕೈ ವಿಪರ್ಯೇಣಾಪಿ ಶನೈ ಅಭ್ಯಸೇನ್ ನಿರ್ಜಿತೇಂದ್ರಿಯ. ಪ್ರಾಣಶೋಧನವನ್ನು ಮಾಡಿಕೊಳ್ಳಬೇಕು. ಹೇಗೆ? ಪೂರಕ, ಕುಂಭಕ, ರೇಚಕ. ಪೂರಕ, ರೇಚಕ, ಕುಂಭಕ, ಕುಂಭಕ ಕೊನೆಗೆ, ಅಥವಾ ರೇಚಕ, ಪೂರಕ, ಕುಂಭಕ. ವಿಪರ್ಯೇಣಾಪಿ, ಹೇಗಾದರೂ ಮಾಡಿ, ಅಂತೂ ಕುಂಭಕವನ್ನು ಕೊನೆಗೆ ಹಾಕಬೇಕು. ಮೊದಲು ಪೂರಕ, ಬಲ ಮೂಗಿನಿಂದ ಹೊರಗೆ ಬಿಡೋದು, ಎಡಮೂಗಿನಿಂದ ಒಳಗೆ ತೆಗೆದುಕೊಳ್ಳೋದು. ರೇಚಕ ಬಲಮೂಗಿನಿಂದ ಹೊರಗೆ ಹಾಕೋದು. ಪೂರಕ ಎಡಮೂಗಿನಿಂದ ಒಳಗೆ ತೆಗೆದುಕೊಳ್ಳೋದು. ಕುಂಭಕ ಎರಡನ್ನೂ ತಡೆದು ಹಿಡಿದು ಒಳಗೇನೆ ಭಗವಂತನ ಧ್ಯಾನ ಮಾಡೋದು. ಮೊದಲು ಪೂರಕ ಮಾಡಿ ಆಮೇಲೆ ರೇಚಕ ಮಾಡಬಹುದು, ಮೊದಲು ರೇಚಕ ಮಾಡಿ ಆಮೇಲೆ ಆದರೂ ಪೂರಕ ಮಾಡಬಹುದು. ಆದರೆ ಕೊನೆಗೆ ಕುಂಭಕದಲ್ಲಿ ಭಗವಂತನನ್ನ ಧ್ಯಾನ ಮಾಡಬೇಕು. ತಂತ್ರಸಾರದಲ್ಲಿ ಹೇಳಿದ್ದು ಮೊದಲು ರೇಚಕ, ಆಮೇಲೆ ಪೂರಕ, ಆಮೇಲೆ ಕುಂಭಕ. ಇದಾದ ಮೇಲೆ ಹೃದಯ ವಿಚ್ಛಿನ್ನಮೋಂಕಾರಂ ಘಂಟಾನಾದಂ ವಿಸೋರ್ಣವತ್ ಪ್ರಾಣೇನೋದೀರ್ಯ ತತ್ರಾಚ ಪುನಃ ಸಂವೇಶಯೇತ್ ಸ್ವರಂ. ನುಗಾಳಿದೆ ನಾನು. ಹೃದಯ ವಿಚ್ಛಿನ್ನಮೋಂಕಾರಂ ಘಂಟಾನಾದಂ ವಿಸೋರ್ಣವತ್, ಘಂಟಾನಾದದಂತೆ ಸಣ್ಣದಾಗಿ ಪ್ರಾರಂಭವಾಗಿ ಕ್ರಮೇಣ ಉಚ್ಚಸ್ವರದಲ್ಲಿ ಘಂಟಾನಾದ ನಮಗೆ ಕೇಳಿಸುವಂತೆ ಎರಡೂ ಅರ್ಥ ಮಾಡಿದ್ದಾರೆ. ಅಥವಾ ಜೋರಾಗಿ ಬಾರಿಸಿದ ಮೇಲೆ ಮೊದಲು ಉಚ್ಚಸ್ವರದಲ್ಲಿ ಕೇಳಿ ಕ್ರಮೇಣ ಸಣ್ಣದಾಗುವಂತೆ ಎರಡೂ ತರಹ.
ಹೃದಯದಲ್ಲಿ ಅವಿಚ್ಛಿನ್ನವಾದಂತಹ ಆ ಓಂಕಾರದ ಚಿಂತನವನ್ನು ಮಾಡಬೇಕು. ಹೇಗೆ ಅಂದರೆ ಬಿಸೋರಣವತ, ಕಮಲದ ದೇಟಿನ ಎಳೆಗಳು, ದಾರ ಏನಿರ್ತವೆ ಅವುಗಳು ಹೇಗೆ ಅವಿಚ್ಛಿನ್ನವಾಗಿರ್ತವೋ, ಮೇಲಿನಿಂದ ಕೆಳವರೆಗೆ ಉದ್ದ ಇರ್ತದೆ. ಮೇಲೆ ನೋಡ್ಲಿಕ್ಕೆ ಇಷ್ಟೇ ಕಮಲ ಕಾಣಿಸ್ತದೆ, ಅದರ ದೇಟು ಬಹಳ ಉದ್ದ ಇರ್ತದೆ. ಹಾಗೆ ಸತತವಾದ ಅವಿಚ್ಛಿನ್ನವಾಗಿರುವಂತಹ ಆ ಓಂಕಾರದ ಚಿಂತನ ನಮಗೆ ಬರಬೇಕು. ಪ್ರಾಣೇನ ಉದೀರ್ಯ ತತ್ರಾತ ಪುನಃ ಸಂವೇಶಯತ್ಸ್ವರಂ, ತನ್ನ ಶಕ್ತಿ ಇದ್ದಷ್ಟು ಅದನ್ನು ಉಚ್ಚಾರಣೆ ಮಾಡಿ ಪುನಃ ಸ್ವರಂ ಸಂವೇಶಯೇ. ಇಲ್ಲಿಯೂ ಎರಡರ್ಥ, ಒಂದು ಉದಾತ್ತ ಸ್ವರವನ್ನು ಕೊಡಬೇಕು ಅಂತ ಒಂದು ಭಾವ, ಅಥವಾ ಅದನ್ನು ಪುನಃ ಮೆಲ್ಲಗೆ ಮಂದಸ್ವರದಲ್ಲಿ ಮಾಡಿಕೊಳ್ಳಬೇಕು ಅಂತ. ಉಚ್ಚಸ್ವರದಿಂದ ಪ್ರಾರಂಭ ಮಾಡಿ ಮಂದಸ್ವರಕ್ಕೆ, ಅಥವಾ ಮಂದಸ್ವರದಿಂದ ಉಚ್ಚಸ್ವರಕ್ಕೆ, ಮೊದಲು ಮಂದ ಆಮೇಲೆ ಉಚ್ಚ ಮತ್ತೆ ಮಂದಸ್ವರಕ್ಕೆ ಇಳಿಸಬೇಕು ಅಂತ, ಹೀಗೆ ಅನೇಕ ರೀತಿಯ ಕಲ್ಪಗಳನ್ನು ಹೇಳಿದ್ದಾರೆ. ಈ ರೀತಿ ಧ್ಯಾನವನ್ನು, ಪ್ರಾಣಾಯಾಮವನ್ನು ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆಮೇಲೆ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಮುಂದೆ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣ.